ಓಂ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿ ಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷಜಂತೋಃ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾನ್ ದದಾಸಿ. ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯಾ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ಮುಂದೆ 4ನೇ ಅಧ್ಯಾಯದಲ್ಲಿ ಇದು ಬರುತ್ತೆ. ಸ್ಮರಿಸಿದವರಿಗೆ ಹರಸಿ ಭೀತಿಗಳನ್ನ ದೂರ ಮಾಡುವಂತಹವಳೆ. ದಾರಿದ್ರ್ಯ ದುಃಖ ಭಯ ಹಾರಿಣಿ ನೀನು. ಸರ್ವೋಪಕಾರಕರಣಾಯ, ಸರ್ವರ ಉಪಕಾರಕ್ಕಾಗಿಯೇ ಯಾವಾಗಲೂ ಆರ್ದ್ರ ಚಿತ್ತಲಾಗಿರುವಂತಹವಳೆ. ಏನಾದರೂ ಭಕ್ತರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಕಾಯ್ತಾ ಇರುವಂತಹ, ಯಾವಾಗಲೂ ಸಹಾಯ ಹಸ್ತವನ್ನ ಕೊಡಬೇಕು ಅಂತ ಏಕಚಿತ್ತದಿಂದ ಇರುವಂತಹ ಆ ದೇವಿ, ಅವಳು ಜ್ಞಾನಿಯಾಗಿದ್ದರೂ ಕೂಡ ಅವರಿಗೆ ಬಲವಂತವಾಗಿ ತನ್ನ ಮೋಹದ ಮಾಯೆಯ ಬಲೆಯನ್ನ ಬೀಸಿ ಮೋಹಕ್ಕೆ ಒಳಪಡಿಸ್ತಾಳೆ ಅಂತ ಅನ್ನೋದನ್ನ ನಾವು ಮುಂದಿನ ಅಧ್ಯಾಯಗಳಿಂದ ತಿಳ್ಕೊಳ್ತಾ ಹೋಗ್ಬೋದು. ಹಾಗಾದ್ರೆ ಈ ಮಾಯೆಗೆ ಒಳಪಡುವಂತಹ ನಾವು ಮಾಯೆಗೆ ಶರಣು ಹೋಗಬೇಕಾಗಿದೆ. ನಮ್ಮ ಮೋಹದಿಂದ ಎಲ್ಲರಿಗೂ ತನ್ನ ಮೋಹಕ್ಕೆ ಒಳಪಡಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುವಂತಹ ಅವಳಿಗೆ ನಾವು ಶರಣೆಯನ್ನು ಹೊಂದಬೇಕು. ಹಾಗಾದ್ರೆ ಶರಣು ಹೊಂದಿ ಏನು, ಹೇಗೆ ಶರಣು ಹೊಂದುವುದು? ಕಷ್ಟ ಬಂದಾಗ ಮಾತ್ರ ಶರಣು ಹೊಂದುವುದೇ? ಅಲ್ಲ, ನಿರಂತರವಾಗಿ ಯಾವಾಗಲೂ ಅವಳ ಚಿಂತನೆಯನ್ನು ನಾವು ಮಾಡಬೇಕು. ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳುವಂತಹ ನಾಣ್ಣುಡಿಯನ್ನು ನಾವು ನೋಡಿದ್ದೇವೆ. ಹಾಗಿರಬಾರದು, ನಿರಂತರವಾಗಿ. ಹಾಗಾದ್ರೆ ನಿರಂತರವಾಗಿ ನಾವು ಅವಳನ್ನು ನೋಡಬೇಕು ಅಂತ ಅಂದಾಗ ಏನು 700 ಶ್ಲೋಕಗಳನ್ನ ನಾವು ಒಂದು ಎಕ್ಸಾಂಪಲ್, ಈ 700 ಶ್ಲೋಕಗಳಿರುವಂತಹ ಈ ಪುಸ್ತಕವನ್ನ ನೋಡ್ತಾ ಹೋಗೋದೆ. 700 ಶ್ಲೋಕಗಳನ್ನು ಓದಬೇಕು ಅಂತ ಅಂದ್ರೆ 2 ಗಂಟೆ ಆಗ್ಬಿಡತ್ತೆ. ಕಷ್ಟಗಳಲ್ಲಿ 2 ಗಂಟೆನ ಓದಕ್ಕಾಗತ್ತಾ? ಕಷ್ಟದ ಸಮಯದಲ್ಲಿ ಆ 2-2.5 ಗಂಟೆ ಟೈಮನ್ನ ಕೊಡೋಕ್ಕಾಗತ್ತಾ? ಅದಕ್ಕೆ ಏನ್ ಮಾಡಿದ್ರು, ಒಂದಷ್ಟು ಸ್ತೋತ್ರಗಳನ್ನ ಅಂತ ಮಾಡಿದ್ರು. ಸ್ತೋತ್ರಗಳನ್ನ ಚಿಂತನೆ ಮಾಡ್ತಾ ಮಾಡ್ತಾ ಅದು ಅಷ್ಟೊಂದು ತನ್ನ ಚರಿತ್ರೆಯ ಒಂದು ರಸವನ್ನ ಹೀರಿ ಸ್ತೋತ್ರಗಳನ್ನ ಮಾಡಿದ್ರು. ನೀನು ಎಷ್ಟೊಂದು ರಾಕ್ಷಸರನ್ನು ಕೊಂದಿದ್ದೀಯೇ, ನಿನ್ನ ಆ ಚೈತನ್ಯ ಎಷ್ಟಿದೆ, ನೀನು ಎಂತೆಂಥ ರಾಕ್ಷಸರುಗಳನ್ನು ಕೊಂದಿದ್ದೀಯೇ, ಮಧುಕೈಟಭರನ್ನ, ಧೂಮ್ರೇಕ್ಷಣ, ಶುಂಭ ನಿಶುಂಭರನ್ನ, ರಕ್ತಬೀಜಾಸುರನನ್ನ ಹೀಗೆಲ್ಲ ಕೊಂದಿದ್ಯಲ್ಲ ಅಂತ ಹೇಳಿದಾದ್ಮೇಲೂ ಕೂಡ ಇದನ್ನ 1 ಸಾರಿ 2 ಸಾರಿ ಹೇಳಿ ನಿಲ್ಲಿಸ್ಬೋದು. ಹಾಗಾದ್ರೆ ಮುಂದೇನು ಅಂತ ಅನ್ನೋವಾಗ ನಮಗೆ ಮತ್ತೆ ಮುಂದಿನ ವಿಚಾರವನ್ನ ಕೊಡುವಂತಹದ್ದು ಮಂತ್ರಗಳು ಅಂತ. 700 ಮಂತ್ರಗಳನ್ನ ನಾವು ಹೇಳಿದಾದ್ಮೇಲೆ ಆ ಮಂತ್ರಗಳನ್ನ 700 ಹೇಳಕ್ಕಾಗೋದಿಲ್ಲ, ಶ್ಲೋಕದ ರೂಪಕ್ಕೆ ಬಂತು. ಶ್ಲೋಕದ ರೂಪದಿಂದ ಮತ್ತೂ ಇನ್ನೂ ಕಡಿಮೆ ಮಾಡಿ ಒಂದಷ್ಟು ಬೀಜಾಕ್ಷರಗಳ ರೂಪದಲ್ಲಿ ಕೊಟ್ಟಾಗೇನಾಗತ್ತೆ, ಓಂ ಅನ್ನುವಂತಹ ಪ್ರಣವ, ಐಂ ಹ್ರೀಂ ಕ್ಲೀಂ ಅನ್ನುವಂತಹ ಬೀಜಾಕ್ಷರಗಳು, ಚಾಮುಂಡಾಯೈ ವಿಚ್ಛೇ ಅನ್ನುವಂತಹ ಈ ಶಬ್ದವನ್ನ ಜೋಡಿಸಿಕೊಟ್ಟಾಗ ಅದನ್ನ ನವವರ್ಣ, ವರ್ಣ ಅಂತ ಅಂದ್ರೆ ಅಕ್ಷರಗಳು ಅಂತ.
ಅದು ಸುಲಭವಾಗಿ ಎಲ್ಲ ಕಡೆನೂ ಬರುತ್ತೆ. ಓಂ ನಮಶ್ಚಂಡಿಕಾಯೈ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಓಂ ಅನ್ನುವಂತಹದ್ದು ಪ್ರಣವ. ಅದು ಈ ಪ್ರಪಂಚದ ಎಲ್ಲ ಕಡೆಯೂ ಆವರಿಸಿರುವಂತಹ ಓಂಕಾರ. ಓಂ ಅಂತಾನೆ ಹೇಳ್ಕೊಂಡೇನೆ ಅದು ಬೀಜಾಕ್ಷರವನ್ನೇ ಅಂತ ಹೇಳ್ತಾರೆ. ಆದ್ರೆ ಅದು ಪರಂಬ್ರಹ್ಮ ಸ್ವರೂಪನನ್ನ ನಿರ್ದೇಶಿಸುವಂತಹ ಬೀಜಾಕ್ಷರವಾಗಿರುವುದರಿಂದ ಆ ಪರಂಬ್ರಹ್ಮನನ್ನೂ ಸೇರಿಸಿಕೊಂಡು ಮುಂದಿನ ಈ ಪಂಚ ಅಕ್ಷರಗಳನ್ನು ಅಥವಾ ಅಷ್ಟ ಅಕ್ಷರಗಳನ್ನು ಸೇರಿಸಿದಾಗ ಅಷ್ಟಾಕ್ಷರಿ ಪಂಚಾಕ್ಷರಿಗಳನ್ನ ನಾವು ನೋಡ್ಬೋದು. ಹಾಗೆ ಇದು ನವಾಕ್ಷರಿ 9 ಅಕ್ಷರಗಳನ್ನು ಹೊಂದಿದೆ. ಐಂ, ಹ್ರೀಂ, ಕ್ಲೀಂ ಅನ್ನುವಂತಹ 3 ವಿಚಾರಗಳನ್ನು ನಾವು ನೋಡಿದ್ದೀವಿ. ಐಂ ಅಂತ ಹೇಳುವಂತಹದ್ದು ಮಹಾಕಾಲಿಯ ತಮಸ್ಸಿನ ಬೀಜಮಂತ್ರವಾಗಿದೆ. ಹ್ರೀಂ ಮಹಾಲಕ್ಷ್ಮಿಯ ಬೀಜಮಂತ್ರ ಇದು. ಕ್ಲೀಂ ಅನ್ನುವಂಥ ಮಹಾಸರಸ್ವತಿಯ ಬೀಜಮಂತ್ರ. ಅಂದ್ರೆ ಈ ದುರ್ಗಾ ಸಪ್ತಶತಿಯೇ 3 ಕ್ಯಾರೆಕ್ಟರ್ಸ್ಗಳಿಂದ ಆಗಿರುವಂತಹದ್ದು. 3 ವ್ಯಕ್ತಿತ್ವಗಳನ್ನ ನಾವು ನೋಡ್ತಾ ಹೋಗ್ಬೋದು. ಮೊದಲನೆಯದು ತಮಸ್ಸಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಂತಹ ಮಹಾಕಾಲಿ, ರಜಸ್ಸಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಮಹಾಲಕ್ಷ್ಮಿ, ಸತ್ವಗುಣಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಮಹಾಸರಸ್ವತಿ ಎನ್ನುವಂತಹ 3 ವ್ಯಕ್ತಿತ್ವಗಳನ್ನು ನಾವಿಲ್ಲಿ ನೋಡಬಹುದು. ಆ 3 ವ್ಯಕ್ತಿತ್ವಗಳಿಗೆ ಅನುಗುಣವಾಗಿ ಐಂ, ಹ್ರೀಂ, ಕ್ಲೀಂ ಅನ್ನುವಂತಹ 3 ಬೀಜಮಂತ್ರಗಳನ್ನು ಕೊಟ್ಟು ಚಾಮುಂಡಾಯೈ ವಿಚ್ಚೆ, ಚಾಮುಂಡಿಯಿಂದ ನಮಗೆ ರಕ್ಷಣೆ ಅನ್ನುವಂತಹ ವಿಚಾರವನ್ನ ಮುಂದಕ್ಕೆ ಜೋಡಿಸಿ ಅದನ್ನ ನವಾಕ್ಷರಿ ಅಂತ ಮಾಡಿದ್ರು. ಈ ನವಾಕ್ಷರಿಯಲ್ಲಿ ಪರಂಬ್ರಹ್ಮನ ಸ್ವರೂಪವನ್ನ ನೋಡುವಂತಹ ಅವಕಾಶವನ್ನ ಇದರಲ್ಲಿ ಇದೆ. ಈ ನವಾಕ್ಷರಿಯನ್ನ ನೋಡಿ, 700ಕ್ಕೂ ಹೆಚ್ಚಿರುವಂತಹ ಮಂತ್ರಗಳನ್ನ ಹೇಳುವುದರ ಬದಲು ಒಂದು ಶ್ಲೋಕಕ್ಕೆ ಒಂದು ಶ್ಲೋಕ ಸ್ತುತಿಯಾಗಿ ಬಿಡ್ತದೆ. ಅದಕ್ಕೆ ಹೆಚ್ಚು ಮಂತ್ರಗಳ ಆ ಭಾವ ಇರೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಅದನ್ನು ಕಂಡೆನ್ಸ್ ಮಾಡಿ ಹೇಳಿದ್ರು. ನೋಡಿ, ಘನೀಕರಿಸಿದಂತಹ ಐಸ್ ಗಡ್ಡೆ ನಿಧಾನವಾಗಿ ಅದು ನೀರಾಗಿ ಬಿಡ್ತದೆ. ಹಾಗೆ ಈ ಮಂತ್ರಗಳನ್ನ ನಾವು ಅನೇಕ ಅಕ್ಷರಗಳಿಂದ ಅದನ್ನ ನಿರ್ದೇಶಿಸಲ್ಪಡ್ತದೆ. ಒಂದು ಮಗು ದೊಡ್ಡ ಹತ್ತಿಯ ಹಣ್ಣಿನ ಮರದ ತೆಳಗಡೆ ನಿಂತ್ಕೊಂಡು ತಂದೆಯನ್ನು ಕೇಳುತ್ತಂತೆ, ಈ ಮರ ಹೇಗೆ ಹುಟ್ಟಪ್ಪ? ಈ ದೊಡ್ಡ ಮರ ಆಗಿದೆಯಲ್ಲ, 100 ವರ್ಷಗಳಿಂದ ಇದೆ ಮಗು ಅಂತ ಹೇಳಿದ್ಯಲ್ಲ ನೀನು. ಈ 100 ವರ್ಷಗಳಿಂದ ಇರುವಂತಹ ಈ ಮರ ಮೊದಲು ಪ್ರಾರಂಭ ಆಗಿದ್ದೆಲ್ಲಿಂದ ಅಂತ. ಯಾರು ಇದು ಗಿಡ ನೆಟ್ರು ಅಂತ ಹೇಳಬಹುದು. ಗಿಡವು ಹೇಗೆ ಬಂತು? ಗಿಡವು ಹೇಗೆ ಬಂತು ಅಂತ ಅಂದ್ರೆ, ಅಪ್ಪ ಒಂದು ಹತ್ತಿಯ ಹಣ್ಣನ್ನು ತಕ್ಕೊಂಡು ಅದನ್ನು ಬಿಡಿಸಿ ತೋರಿಸಿ ಹಣ್ಣಿನ ಒಳಗಡೆ ಇರುವಂತಹ ಸಣ್ಣ ಬೀಜವನ್ನ ತೋರಿಸಿ ಹೇಳ್ತಾರೆ ಮಗುಗೆ, ಮಗುವೆ ಬೆರಳಿನ ಮೇಲೆ ಕೂತಿದೆ ಅದು. ಇಷ್ಟೊಂದು ಸಣ್ಣ ಬೀಜದಿಂದ ಇಷ್ಟೊಂದು ದೊಡ್ಡ ಮರವಾಗುತ್ತಾ ಅಂತ ಮಗು ಕೇಳುತ್ತೆ. ಅಪ್ಪ ಹೇಳ್ತಾನೆ, ಚೆನ್ನಾಗಿ ಒಣಗಿದಾಗ ಇದನ್ನ ಭೂಮಿಗೆ ಸಂಪರ್ಕಕ್ಕೆ ಬಂದಾಗ, ಮಳೆಯ ನೀರು ಬಂದಾಗ ತನಗೆ ತಾನೇ ಉತ್ಪತ್ತಿಯಾಗಿದೆ ಅಂತ ಆಶ್ಚರ್ಯ ಮಗುವಿಗೆ. ಸಣ್ಣದೊಂದು ಬೀಜ ಹೇಗೆ ಇಷ್ಟೊಂದು ದೊಡ್ಡ ಅಗಾಧವಾದ 100 ಪಕ್ಷಿ ಪ್ರಾಣಿಗಳಿಗೆ
ಆಶ್ರಯವಾಗಿರುವಂತಹ, ನೂರಾರು ಜನರಿಗೆ, ದಾರಿ ಹೋಕರಿಗೆ ತನ್ನ ಛಾಯೆಯಿಂದ ಆವರಿಸಿಕೊಂಡು ಅನೇಕ ಸಾವಿರಾರು ಹೂವುಗಳಾಗಿ ಮಾರ್ಪಟ್ಟು, ಸಾವಿರಾರು ಹಣ್ಣುಗಳಾಗಿ ಮಾರ್ಪಟ್ಟು ಎಲ್ಲರ ಹೊಟ್ಟೆಯನ್ನು ಹೆಂಗ್ ತುಂಬ್ತಾ ಇದೆಯಪ್ಪ ಇದು ಅಂತ. ಈಗ ಹಾಗಾದ್ರೆ ಆ ಬೀಜವನ್ನ ನೀವು ನೋಡಿ, ಮಗು ಕೇಳುತ್ತೆ, ಹಾಗಾದ್ರೆ ಈ ದೊಡ್ಡ ಮರ ಈ ಬೀಜದಲ್ಲಿ ಅಡಗಿದೆಯೋ ಅಂತ. ಹೌದಪ್ಪ ಅಂತ ಹೇಳುವಾಗ, ಅಥವಾ ಮಗುವಿಗೆ ಈ ದೊಡ್ಡ ಮರ ಈ ಬೀಜದಲ್ಲಿ ಅಡಗಿದೆ ಅಂತ ಹೇಳುವಾಗ ಮಗುವಿಗೆ ಆಶ್ಚರ್ಯ, ಇಷ್ಟು ದೊಡ್ಡ ಮರ ಹೆಂಗೆ ಒಳಗಡೆ ಇರೋಕ್ ಸಾಧ್ಯ ಅಂತ. ನಾನಾಗ್ಲೇ ಹೇಳಿದ್ನಲ್ಲ, ಮಗು ಮಣ್ಣು, ಗೊಬ್ಬರ, ನೀರು, ಗಾಳಿ, ಪಂಚಭೂತಗಳ ಸಂಪರ್ಕಕ್ಕೆ ಬಂದಾಗ ಸಹಜವಾಗಿ ಅದು ದೊಡ್ಡ ಮರವಾಗಿ, ಒಂದು ಸಣ್ಣ ಗಿಡವಾಗಿ ಮಾರ್ಪಟ್ಟು ಗಿಡ ದೊಡ್ಡ ಮರವಾಗಿ ಮಾರ್ಪಡ್ತದೆ ಕಾಲಾಂತರದಲ್ಲಿ ಅಂತ. ಅಂದ್ರೆ ಏನಾಯ್ತು, ದೊಡ್ಡ ಮರ ಸಣ್ಣ ಬೀಜದಿಂದ ಪ್ರಾರಂಭವಾಗಿದೆ ಅಂತ. ಹಾಗಾದ್ರೆ ಈ ಬೀಜವನ್ನ ಬಹಳ ಜೋಪಾನವಾಗಿ ನೋಡ್ಕೋಬೇಕಲ್ಲ. ಆ ಜೋಪಾನವಾಗಿ ನೋಡ್ಕೊಳ್ಳೋದು ಹೇಗೆ? ಸಮಯ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ, ಸಮಯವನ್ನೇನೋ ಕೊಡ್ಬೋದು. ಭೂಮಿ ಎಲ್ಲಿದೆ ಅದಕ್ಕೆ? ನಮ್ಮ ದೇಹವೇ ಭೂಮಿ. ನಾವು ಪ್ರತಿ ಸಾರಿ ಮಾಡುವಂತಹದ್ದೇ ಅದರ ಆ ಒಂದು ಅಕ್ಷರಕ್ಕೆ, ಐಂ ಅನ್ನುವಂತಹ ಅಕ್ಷರವನ್ನ ಪ್ರತಿ ಸಾರಿ ಹೇಳಿಕೊಂಡು ಮಾಡ್ತಾ ಇರುವಂತದ್ದೇ ಪೋಷಣೆ. ಈ ದೇಹವೇ ಭೂಮಿಯಾಗಿದೆ, ಪ್ರತಿ ಸಾರಿ ಹೇಳ್ಕೊಳ್ಳುವಂಥದ್ದೇ ಪೋಷಣೆಯಾಗಿದೆ. ನೀರೇನು ಅಂತ ಅಂದ್ರೆ, ಭಕ್ತಿಯಿಂದ ನೀರನ್ನ ಎರೆದಾಗ ದೇಹವೇ ಭೂಮಿ, ಭಕ್ತಿ ಎಂಬ ನೀರು ಪ್ರತಿ ಸಾರಿ ಹೇಳ್ತಾ ಹೋಗುವಂತಹದ್ದು ಪೋಷಣೆಯಾಗಿ ಬಿಡುತ್ತೆ. ಪ್ರತಿದಿನವೂ ಅದನ್ನ ಪೋಷಣೆ ಮಾಡ್ತಾ ಇದ್ರೆ ಆ ಸಣ್ಣ ಹತ್ತಿಯ ಮರದ ಬೀಜ ದೊಡ್ಡ ಮರವಾಗಿ ಮಾರ್ಪಡುತ್ತೆ. ಇಡೀ ದೇಹದ ಕಣಕಣದಲ್ಲಿಯೂ ಹೇಗೆ ಆ ಮರ ದೊಡ್ಡದಾಗಿ ಎಲ್ಲರಿಗೂ ಆಶ್ರಯವಾಗಿದೆಯೋ, ಹಾಗೆಯೇ ನಮ್ಮ ದೇಹವೂ ಕೂಡ ಅದನ್ನ ಪೋಷಣೆ ಮಾಡ್ತಾ 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 ದೊಡ್ಡ ಮರವಾಗಿ ದೇಹದ ಕಣಕಣದಲ್ಲಿಯೂ ಪ್ರವಹಿಸಿ ಬಿಡುತ್ತದೆ. ಅದಕ್ಕೆ ಹೃದಯವನ್ನ ಭೂಮಿಯಾಗಿ ಸಹಜವಾಗಿ ಅದು ಎಲ್ಲ ಹಾಕೋದು ಅಂದ್ರೆ ಹೃದಯದಲ್ಲಿ ಅದನ್ನಿಟ್ಕೊಂಡು ಪೋಷಿಸುವುದು ಅಂತ. ನಾವು ಅದಕ್ಕೆ ಏನ್ ಮಾಡ್ತೀವಿ, ಧ್ಯಾನ ಮಾಡುವಾಗ ಪ್ರತಿ ಸಾರಿಯೂ ಹೃದಯದ ಅಂಗಳದಲ್ಲಿ ಅಂತ ಹೇಳ್ತಾ ಇರ್ತೀವಿ. ಒಂದು ಮೂರ್ತಿಯನ್ನ ಮಾಡಿಕೊಂಡು ಆ ಮೂರ್ತಿಗೆ ಈ ಐಂ ಅನ್ನುವಂತಹ ಮಹಾಕಾಲಿಯ, ಹ್ರೀಂ ಅನ್ನುವಂತಹ ಮಹಾಲಕ್ಷ್ಮಿಯ, ಕ್ಲೀಂ ಅನ್ನುವಂತಹ ಮಹಾಸರಸ್ವತಿಯ 3 ಬೀಜ ಮಂತ್ರಗಳ ಜೊತೆಗೆ ಚಾಮುಂಡಾಯೈ ವಿಚ್ಚೆ ಅನ್ನುವಂತಹ ಬೀಜ ಮಂತ್ರಗಳನ್ನು ಸೇರಿಸಿದ ಶಬ್ದವಾಗಿ ಮಾರ್ಪಡಿಸಿಕೊಂಡು ಪ್ರತಿದಿನವೂ ಪ್ರತಿ ಕ್ಷಣವೂ ಅದನ್ನು ಪೋಷಿಸ್ತಾ ಹೋದಾಗ ಇಡೀ ದೇಹವೇ ತನ್ನ ಮಂತ್ರದ ಪ್ರಭಾವವನ್ನ ಬೆಳಗುತ್ತಾ ಮಂತ್ರದಿಂದ ಕೂಡಿರುವಂತಹ ನಮಗೆ ಮಂತ್ರ ದೇಹವನ್ನಾಗಿ ಮಾರ್ಪಡಿಸ್ಬಿಡುತ್ತೆ. ಹಾಗಾದ್ರೆ ಈ ಮಂತ್ರವನ್ನ ಎಷ್ಟು ಸಾರಿ ಹೇಳಬೇಕು? ಈ ಮಂತ್ರವನ್ನ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ವಿಚ್ಚೆ ಅಂದ್ರೆ ರಕ್ಷಣೆ, ಅವಳ ಪ್ರಭಾವ, ಅವಳ ಕಣ್ಣಿನ ನೋಟವೇ ಒಂದು ಶ್ರೀರಕ್ಷೆಯಾಗಿ ಬಿಡುತ್ತೆ. ನೋಡಿ, ಮಹಾರಾಜ ಯಾರನ್ನು ನೋಡ್ತಿದ್ದಾನೆ,
ತನ್ನ ಮಂತ್ರಿಯನ್ನು ಕರೆದು ಹೇಳ್ತಾನೆ, ಆ ವ್ಯಕ್ತಿಯನ್ನು ಕರ್ಕೊಂಡು ಬಾ ಇಲ್ಲಿ ಸ್ಟೇಜ್ ಮೇಲೆ ಅಂತ. ನೋಡಿದ ನೋಟ ಆ ವ್ಯಕ್ತಿಯ ಮೇಲೆ ಬಿದ್ದು ಆ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಅವನಿಗಾಗಬೇಕಾಗಿದ್ದಲ್ಲ ಎಲ್ಲ ವಿಚಾರಗಳನ್ನ, ಅವನಿಗೆ ಬೇಕಾಗಿದ್ದ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಅವನನ್ನ ಪೋಷಣೆ ಮಾಡಿ ಆ ವ್ಯಕ್ತಿಯನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವಂತಹ ಆ ವ್ಯಕ್ತಿತ್ವ ಇದೆಯಲ್ಲ ಮಹಾರಾಜನಿಗೆ. ಎಲ್ಲರೂ ಹೇಳ್ತಾರೆ ಮಹಾರಾಜನ ಕೃಪೆಯ ಕಟಾಕ್ಷ ಆ ವ್ಯಕ್ತಿಯ ಮೇಲೆ ಬಿತ್ತು ಅಂತ. ಆ ವ್ಯಕ್ತಿ ಆ ರಾಜನ ಕೃಪದ ಕಟಾಕ್ಷದಿಂದ ಬೆಳೆದು ಬರ್ತಾನೆ, ದೊಡ್ಡ ವ್ಯಕ್ತಿಯಾಗಿ ಬಿಡ್ತಾನೆ. ಆ ದೊಡ್ಡ ವ್ಯಕ್ತಿಯಾಗುವಂತಹ ಒಂದು ವಿಶೇಷತೆಯನ್ನ ನಾವು ನೋಡಬೇಕು ಅಂತ ಅಂದ್ರೆ, ದೇವಿಯೇ ಆ ರಾಜನಾಗಿ, ನಾವೇ ಆ ವ್ಯಕ್ತಿಯಾಗಿ ತುಂಬಿದ ಸಭೆಯಲ್ಲಿ ನಮ್ಮನ್ನ ಕರೆದು ತನ್ನ ಸಾಮ್ರಾಜ್ಯದಲ್ಲಿ ಇರಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ಮಹಾರಾಜ ಹೇಗೆ ಕೊಡ್ತಾನೋ ಹಾಗೆ ಮಹಾದೇವಿಯು ಕೊಡಬೇಕು ಅಂದ್ರೆ ನಾವು ಸೆಲೆಕ್ಟ್ ಆಗಿರ್ಬೇಕು ಅಂತ. ಒಬ್ಬ ವ್ಯಕ್ತಿಯ ಕಥೆ ಆಯ್ತು, ನಾವೆಲ್ಲ ಅಂತಹ ವ್ಯಕ್ತಿಗಳಾಗಿ ಸೆಲೆಕ್ಟ್ ಆಗಿರುವಂತಹವ್ರು ನಾವಿಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನಾವೆಲ್ಲ ಅಸಾಮಾನ್ಯರು. ಎಲ್ಲರೂ ಹೇಳ್ತಾರೆ ನಾವು ಈ ನವಾರ್ಣ ಮಂತ್ರವನ್ನ ಉಚ್ಚರಿಸಬೇಕಾದರೂ ಕೂಡ ಶ್ರೀವಿದ್ಯೆಯಲ್ಲಿ ಈ ನವವರ್ಣ, ವರ್ಣ ಅಂದ್ರೆ ಅಕ್ಷರ, 9 ಅಕ್ಷರಗಳ ಪ್ರಣವವನ್ನು ಸೇರಿಸಿದಾಗ 10 ಆಗ್ಬಿಡತ್ತೆ. ಆದ್ರೆ ಆ ಓಂ ಅನ್ನುವಂಥದ್ದು ಯೂನಿವರ್ಸಲ್ ಆಗಿ ಇರುತ್ತೆ. ಅದನ್ನು ಬಿಟ್ಟು ಮಿಕ್ಕ 9 ಅಕ್ಷರಗಳಿಂದ ಹೇಳುವಂತಹ ನವವರ್ಣ ಅಕ್ಷರವನ್ನ ನೀವು ನೋಡಿದಾಗ ಆ 9 ಅಕ್ಷರಗಳಿಂದ ಆ 9 ಅಕ್ಷರಗಳನ್ನ ಪ್ರತಿದಿನವೂ ಪ್ರತಿ ಕ್ಷಣವೂ ನೀವು ಹೇಳ್ತಾ ಹೋದಾಗ ಯೂನಿವರ್ಸಲ್ ಪವರ್ ನಿಮ್ಮ ಒಳಗಡೆಗೆ ಆವಾಹನೆಯಾಗ್ತಾ ಹೋಗ್ಬಿಡತ್ತೆ. ಈಗ ನೋಡಿ, ಯಾವುದೋ ನಂಬರಿಗೆ ಫೋನ್ ಮಾಡಿದ್ರೆ ಆ ನಂಬರ್ ನಮ್ಮ ಹತ್ರ ಇದ್ದಾಗ ಆ ನಂಬರಿಂದ ರಿಂಗ್ ಟೋನ್ ಬರುತ್ತೆ. ಹೆಂಗ್ ಬರುತ್ತೆ? ಇಟ್ ಈಸ್ ಯೂನಿವರ್ಸಲಿ ಅರೇಂಜ್ಡ್, ಎಲೆಕ್ಟ್ರಾನಿಕಲಿ ಮೇಡ್. ಹಾಗೆ ಅಲ್ವಾ? ಇದು ಕೂಡ ತನ್ನ ಕೋಡ್ಗಳಿಂದ ಯಾರ್ಯಾರು ಜಪವನ್ನು ಮಾಡ್ತಾರೋ ಕಣ್ಣಿಗೆ ಕಾಣದ ಆ ವೇವ್ಸ್ ಬಂದು ಸ್ಯಾಟಲೈಟ್ ಇಂದ ನಮಗೆ ಕನೆಕ್ಟ್ ಹೇಗಾಗುತ್ತೋ, ಈ ಪ್ರಪಂಚವು ಅದಕ್ಕಿಂತ ಬುದ್ಧಿವಂತಿಕೆಯಿಂದ ಆಗಿರುವಂತಹ ಈ ಪ್ರಪಂಚ ನಾವು ಹೇಳುವಂತಹ ಜಪಿಸುವಂತಹ ಈ ಮಂತ್ರಗಳ ಜೊತೆಯಲ್ಲಿ ಸಿಂಕ್ ಆಗೋಕೆ ಶುರುವಾಗ್ಬಿಡತ್ತೆ. ಆ ಸಿಂಕ್ ಆದಾಗ ನೋಡಿ, ಚೈನಾದಲ್ಲಿ ಹೋಗಿ ನಾವು ಬಾಳೆಹಣ್ಣು ಕೊಡಿ ಅಂತ ಕೇಳಿದ್ರೆ ಅವನ್ಗೆ ಏನ್ ಗೊತ್ತಾಗತ್ತೆ? ಇಲ್ಲ, ಅದನ್ನು ಬಾಳೆಹಣ್ಣನ್ನ ಅವನ ತರಕಾರಿ ಅಂಗಡಿಗೆ ದರ ಕರ್ಕೊಂಡೋಗಿ ಆ ತರಕಾರಿ ಅಂಗಡಿಯಲ್ಲಿರುತ್ತ ಅಂತ ಮೊದಲು ನಮ್ಗೆ ಗೊತ್ತಿರ್ಬೇಕು. ಅಲ್ಲಿ ಕರ್ಕೊಂಡೋಗಿ ಈ ಹಣ್ಣನ್ನ ಕೊಡು ಅಂತ ಕೇಳಬೇಕು. ಎಷ್ಟೊಂದು ದೊಡ್ಡ ಪ್ರಾಸೆಸ್ ಆಯ್ತಲ್ವಾ ಅದು. ಅವನ್ ಕರ್ಕೊಂಡು ಹೋಗ್ಬೇಕು, ತರಕಾರಿ ಅಂಗಡಿಯಲ್ಲಿದೆ ಅಂತ ಗೊತ್ತಿರಬೇಕು. ಕರ್ಕೊಂಡೋಗಿ ಅವನಿಗೆ ಆ ಹಣ್ಣನ್ನು ತೋರಿಸಿದಾದ್ಮೇಲೆ ನನಗ್ ಕೊಡು ಅಂತ ಮೂಕ ಭಾಷೆಯಲ್ಲಿ ಮಾತಾಡಿದ್ರೆ ಅವನು ಹಣವನ್ನು ಅಥವಾ ಉಚಿತವಾಗೋ ಕೊಡಬಹುದೇನೋ. ಎಷ್ಟೊಂದು ದೊಡ್ಡ ಪ್ರಾಸೆಸ್ ಅಲ್ವಾ ಅದು. ಅದೇ ಭಾಷೆಯೇ ನಿಮಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ, ಆ ಭಾಷೆಯ ಮುಖಾಂತರ ಯೂನಿವರ್ಸಲ್ ಕನೆಕ್ಟಿವಿಟಿ ಆಗೋಯ್ತು ಅಂತ ಅಂದಾಗ ಏನಾಗತ್ತೆ? ನಿಮಗೆ ಆ ಕನೆಕ್ಟಿವಿಟಿ ಯಾವಾಗ ಬೆಳೆಯುತ್ತೋ ಯೂನಿವರ್ಸಲ್ ಪವರ್ ನಿಮ್ಮ ಮೇಲೆ ಧಾರೆಯಾಗಿ ಹರಿದು ಬರೋಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಏನಿದು ಓಂ ನಮ ಶಿವಾಯನೇ ಹೇಳ್ಕೋಬೋದಾಗಿತ್ತಲ್ಲ. ಓಂ ನಮೋ ನಾರಾಯಣಾಯ. ನಾನು ವಿಷ್ಣುವನ್ನ ಬಹಳ ಪ್ರೀತಿಯಿಂದ ನೋಡ್ತೀನಿ, ವಿಷ್ಣುವನ್ನೇ ನಾನು ನೋಡ್ಬೋದಾಗಿತ್ತಲ್ಲ. ಅಥವಾ ಶಿವನನ್ನ ಓಂ ನಮ ಶಿವಾಯ, ಓಂ ನಮೋ ನಾರಾಯಣಾಯ ಅಂತಾನೆ ಹೇಳ್ಕೋಬೋದಾಗಿತ್ತಲ್ಲ. ಅಲ್ಲಿ ನಾರಾಯಣ ಶಿವ ಅನ್ನೋದೆಲ್ಲ ಗೊತ್ತಾಗತ್ತೆ, ಇಲ್ಲಿ ಏನು ಗೊತ್ತೇ ಆಗೋದಿಲ್ವಲ್ಲ.
ಚಾಮುಂಡಾಯೈ ವಿಚ್ಚೆ ಅನ್ನುವಂಥದ್ದು ಇಲ್ಲಿ ಇರೋದನ್ನ ನಾವು ಶಾಕ್ತ ಪರಂಪರೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಮಂತ್ರಗಳನ್ನ ನಿರಂತರವಾಗಿ ನಾವು ಜಪಿಸಬೇಕು. ಇದೇನು ಮಂತ್ರ ಅಂತ ಹೇಳ್ಬಿಟ್ವಲ್ಲ, ಏನಿದು ಮಂತ್ರ ಅಂದ್ರೇನು? ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ. ನಾವು ಪ್ರತಿ ಸಾರಿಯೂ ಒಂದು ಅಕ್ಷರವನ್ನ ಅಥವಾ ಈ ಗುಚ್ಛವನ್ನ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅನ್ನುವಂತಹ 9 ಅಕ್ಷರಗಳನ್ನ ನಾವು ಹೇಳ್ಕೊಳ್ತಾ ಹೋದಾಗ ಅದು ಮನನವಾಗತ್ತೆ. ಮನನವಾಗ್ತಾ ಆಗ್ತಾ 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 ಅದು ಒಳಗಡೆ ತ್ರಾಯತೆ, ಕೆಟ್ಟ ವಿಚಾರಗಳು ಏನ್ ಬಂದ್ರು ಅದನ್ನ ಅಲ್ಲಿಂದ ನಮಗೆ ರಕ್ಷಣೆಯನ್ನ ಕೊಡುತ್ತೆ. ಅಂದ್ರೆ ಮನನವಾಗಬೇಕು ಅಂತ. ಮನನವಾಗಬೇಕು ಅಂತ ಯಾಕೆ ಹೇಳೋದು ಅಂತ ಅಂದ್ರೆ ಮನನ ಮಾಡ್ಕೋಬೇಕು. ಒಂದು ಯಾರ್ದೋ ಹೆಸರು ನಾವು ಕೇಳಿದಾಗ ಏನೆಂದ್ರಿ ನಿಮ್ಮ ಹೆಸರು ಅಂತ ಕೇಳ್ತೀವಿ. ನಿಮ್ಮ ಹೆಸರೇನಂದ್ರಿ ಅಂತ ಅವರ ಹೆಸರನ್ನ ಹೇಳ್ತಾರೆ. 2 ಸಾರಿ ಕೇಳಿದಾದ್ಮೇಲೆ 3ನೇ ಸಾರಿಗೂ ಬರ್ಲಿಲ್ಲ ನಾನು ಮತ್ತಿನ್ನೊಂದ್ಸರಿ ಕೇಳ್ತೀವಿ, ಏನ್ ಹೆಸರಂದ್ರಿ ಮರ್ತೋಯ್ತು ಅಂತ. ಅಂದ್ರೆ ಒಂದು ಹೆಸರನ್ನೇ ನಾವು ಮರ್ತೋಗ್ಬಿಡ್ತೀವಿ. ಆದ್ರೆ ನಾವು ಆ ಒಂದು ಹೆಸರನ್ನ ಅಥವಾ ಅಕ್ಷರಗಳನ್ನ ಹೆಚ್ಚು 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 ಬಳಕೆ ಮಾಡ್ತಾ ಇದ್ದಾಗ ಆ ಪ್ರಕೃತಿಗೆ ಕೇಳಿಸಿ ಪ್ರಕೃತಿಯ ಎಲ್ಲ ತರಂಗಗಳು ನಮ್ಮ ಮೇಲೆ ಅದು ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ಅದನ್ನ ಮನನ ಅಂತ ಕರೀತಾರೆ. ಮನನ ಯಾವಾಗ ಆಯ್ತೋ ತ್ರಾಯತೆ, ನಮ್ಮನ್ನ ರಕ್ಷಣೆಯನ್ನು ಮಾಡುತ್ತೆ. ಆ ಮನನದಿಂದ ರಕ್ಷಣೆಯನ್ನು ಕೊಡುವಂತಹದ್ದನ್ನ ಮಂತ್ರ ಅಂತ ಕರೀತಾರೆ. ಹಾಗಾದ್ರೆ ಈ ಮಂತ್ರವನ್ನು ಹಿಡ್ಕೊಂಡು ಏನ್ ಮಾಡೋದು? ನಮಗೆ ಒಂದು ಗೊತ್ತಿರಬೇಕು. ಒಬ್ಬ ಮನುಷ್ಯ ಸಹಜವಾಗಿ ನಮ್ಮ ಮನೆ ಎದುರುಗಡೆ ಇದ್ದ ಒಂದು ಕಾಲಲ್ಲಿ ನಡ್ಕೊಂಡು ಹೋಗ್ತಿದ್ದವನು ಸೈಕಲ್ ತಗೊಂಡು, ಮೋಟರ್ ಸೈಕಲ್ ತಗೊಂಡು, ಕಾರ್ ತಗೊಂಡು, ದೊಡ್ಡ ಬಂಗ್ಲೋ ಎಲ್ಲ ಮಾಡಿದಾದ್ಮೇಲೆ ದೊಡ್ಡ ಮನೆ ಕಟ್ಟಿ ನಮ್ಮ ಎದುರುಗಡೆ ಎಷ್ಟು ಚೆನ್ನಾಗಿ ಅವನು ಮುಂದುವರೆದ್ನಪ್ಪ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಅದು ಹೊರಗಡೆ ಆಯ್ತು, ಒಳಗಡೆನೂ ಹಂಗೆ ಆಗ್ಬೇಕು. ನಾವೆಲ್ಲ ನಡೀತಾ ಹೋಗ್ತಾ ಇದ್ದೀವಿ, ಮೋಟರ್ ಸೈಕಲ್ ತಗೊಂಡು, ಕಾರ್ ತಗೊಂಡು ಒಂದು ಮನೆ ಕಟ್ಟಬೇಕು ಅಂತ ಅಂದ್ರೆ ದುಡ್ಡು ಬೇಕಲ್ವ ಇಲ್ಲಿ ಹೊರಗಡೆ. ಒಳಗಡೆ ಹಂಗಿಲ್ಲ. ಒಳಗಡೆ ಸಂಪಾದನೆ ಮಾಡಬೇಕು ಅಂತ ಅಂದ್ರೆ ಅದನ್ನ ಇಂಟರ್ನಲ್ ಡೆವಲಪ್ಮೆಂಟ್ ಅಂತಾರೆ. ಬಾಹ್ಯ ಎಕ್ಸ್ಟರ್ನಲ್ ಡೆವಲಪ್ಮೆಂಟ್ ನೀವು ನೋಡ್ಬೋದು. ಮನುಷ್ಯ ಹೆಂಗಿದ್ದವನು, ನಡ್ಕೊಂಡು ಹೋಗ್ತಾ ಇದ್ದವನು, ಕಾರು ಬಂಗ್ಲೋ ಎಲ್ಲ ಇದೆಯಪ್ಪ ಈಗ ಅಂತ ಹೇಳ್ಬೋದು. ಇಂಟರ್ನಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಅಂದ್ರೆ ಮಂತ್ರಗಳನ್ನು ಮಾತ್ರ ಉಪಯೋಗಿಸಿ. ಕರೆನ್ಸಿ ಈಸ್ ಈಕ್ವಲ್ ಟು ಮಂತ್ರ. ಅಲ್ಲಿ ದುಡ್ಡು ಅಂತ ಅಂದ್ರೆ ಅವನು ಕಾರ್ ತಗೋಬೇಕು ಅಂತ ಅಂದ್ರೆ ದುಡ್ಡನ್ನು ಕೊಟ್ಟಿದ್ದಾನೆ. ಇಲ್ಲಿ ಹೆಂಗ್ ಮಾಡ್ದ ದುಡ್ಡನ್ನ ಅಂತ ಅಂದ್ರೆ ಸಂಪಾದಿಸದ್ನಪ್ಪ ಅಂತ. ಇಲ್ಲಿ ಒಳಗಡೆ ನಿಮಗೂ ಮತ್ತೆ ದೇವರಿಗೂ ನಡೆಯುವಂತಹ ಒಂದು ಸಂಭಾಷಣೆಯ ಅಷ್ಟೊಂದೆಲ್ಲ. ಕಾರು 5 ಕೋಟಿ ಆಗತ್ತೆ. ನಿಮ್ ಕಾರ್ ಬೇಕು ಅಂದ್ರೆ 5 ಕೋಟಿ ಕೊಟ್ಟು ದುಡ್ಡು ಕೊಟ್ಟು ತಗೊಳ್ತೀರಿ. ಇಲ್ಲೂ ಅಷ್ಟೇ, 5 ಕೋಟಿ ಮಂತ್ರ ಜಪವನ್ನು ಮಾಡಿದಾದ್ಮೇಲೆ ಇಲ್ಲೂ ಕಾರ್ ಸಿಗತ್ತೆ. ಒಂದು 10 ಕೋಟಿ ಮಂತ್ರಗಳನ್ನು ಜಪ ಮಾಡಿದಾದ್ಮೇಲೆ ಇಲ್ಲೂ ಮನೆ ಕಟ್ಕೋಬಹುದು. ಎಂತಹ ಮನೆ? ಸುಂದರವಾದ ಮನೆ. ನೀವು ಮತ್ತು ಆ ಪ್ರಕೃತಿಯ ಆಧಾರಭೂತಲಾಗಿರುವಂತಹ ಜಗನ್ಮಾತೆ. ಜಗನ್ಮಾತೆಯ ಆ ಸುಂದರ ಸೌಧ. ಇಲ್ಲಿ ನೋಡಿದ್ರೆ ಇವನು 10 ಕೋಟಿ ಕೊಟ್ಟು ಮನೆ ಕಟ್ಟಿದ್ದಾನೆ. ಸಾವಿರಾರು ಕೋಟಿ ಕೊಟ್ಟರೂ
ಅಂತಹ ವೈಭೋಗ ಸಿಗದಂತಹ ಆ ಮನೆಗೆ ನೀವು ಪರ್ಮನೆಂಟ್ ಮೆಂಬರ್ ಆಗ್ಬಿಡ್ತೀರಿ. ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ರೆ ಇಂಟರ್ನಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಇಂಟರ್ನಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಅಂದ್ರೆ ಕರೆನ್ಸಿ ಬೇಕಲ್ಲ. ಕರೆನ್ಸಿ ಬೇಕು ಅಂತ ಅಂದ್ರೆ ಜಪವನ್ನು ಮಾಡಬೇಕಲ್ಲ. ನೀವು ಜಪವನ್ನು ಮಾಡಬೇಕು ಅಂದ್ರೆ ಮನಸ್ಸು ಸರಿಗಿರ್ಬೇಕಲ್ಲ. ಮನಸ್ಸು ಸರಿ ಇರಬೇಕು ಅಂತ ಅಂದ್ರೆ ಸರಿಯಾದ ಕಡೆ ಕೂತ್ಕೋಬೇಕಲ್ಲ. ಸರಿಯಾದ ಕಡೆ ಕೂತ್ಕೊಂಡ್ಮೇಲೆ ದೇಹನು ಸ್ಪಂದಿಸ್ಬೇಕಲ್ಲ. ದೇಹ ಸ್ಪಂದಿಸ್ಬೇಕು ಅಂತ ಅಂದ್ರೆ ಮನಸ್ಸೇ ಮಾಡಬೇಕಲ್ಲ. ಇದಿಷ್ಟು ಪ್ರಾಸೆಸ್ ಅಂದ್ರೆ ಮನಸ್ಸು ಜೊತೆಗೆ ದೇಹ, ನಾವು ಕೂತ್ಕೊಳ್ಳುವಂತಹ ಸ್ಥಳ, ನಾವು ಕೂತ್ಕೊಳ್ಳುವಂತಹ ಭಂಗಿ, ಮತ್ತೆ ನಾವು ಎಷ್ಟು ಸಾರಿ ಮಾಡ್ತೀವಿ, ಎಷ್ಟು ಕರೆನ್ಸಿ ಸಂಪಾದನೆ ಮಾಡ್ತೀವಿ, ಇಷ್ಟು ಮಾತ್ರ ನಮಗೆ ಬೇಕಾಗಿರುವಂಥದ್ದು. ಈಗ ಅದನ್ನ ಪ್ರಿಪರೇಷನ್ ಅಂತಾರೆ. ಆ ಪ್ರಿಪರೇಷನ್ ಏನು? ಎಲ್ಲಿಗಿದು? ಇಂಟರ್ನಲ್ ಡೆವಲಪ್ಮೆಂಟ್. ಇಂಟರ್ನಲ್ ಡೆವಲಪ್ಮೆಂಟ್ ಆಗೋದನ್ನ ಬೇರೆಯವರಿಗೆ ಯಾರಿಗೂ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಆ ಫ್ರೀಕ್ವೆನ್ಸಿ ಇದ್ದವ್ರಿಗೆ ಮಾತ್ರ ಗೊತ್ತಾಗತ್ತೆ. ನಾನು ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡೋಗಿ ಸ್ವಾಮೀಜಿ ಹತ್ರ ನಿಲ್ಲಿಸ್ದೆ. ನೋಡಿ ಸ್ವಾಮೀಜಿ, ಇವರು ಒಳ್ಳೆ ವ್ಯಕ್ತಿತ್ವ ಇದೆ ಅವರಿಗೆ ಅಂತ. ನನಗೆ ಗೊತ್ತಾಗತ್ತೆ ಅಂದ್ರು ಸ್ವಾಮೀಜಿ. ಹೆಂಗಪ್ಪ ಗೊತ್ತಾಗತ್ತೆ ಅಂದ್ರೆ, ನಾನು ಹೇಳಿದೆ ಇವನು ಸನ್ಯಾಸಿ ಆಗುವಂತಹ ಮನಸ್ಸಿದೆ ಅಂತ. ಗೊತ್ತಾಗತ್ತೆ ಬಿಡಿ ನನಗೆ ಅಂದ್ರು. ಅಂದ್ರೆ ಆ ಫ್ರೀಕ್ವೆನ್ಸಿ ಏನೋ ಇದೆಯಲ್ಲ, ಸನ್ಯಾಸಿಯಾಗುವಂತಹ ಮನಸ್ಸಿನ ಎಲ್ಲ ಛಾಯೆಗಳು ಅವನ ಮುಖದ ಮೇಲೆ ಗೋಚರಿಸ್ತಾ ಹೋಗ್ಬಿಡುತ್ತೆ. ಯಾರಿಗೆ ಅಂತ ಅಂದ್ರೆ ಆ ವಿದ್ಯೆಯನ್ನು ಕಲಿತಿರೋವರಿಗೆ ಗೊತ್ತಾಗತ್ತೆ. ಆ ವಿದ್ಯೆಯನ್ನ ರೂಢಿಸ್ಕೋಬೇಕು ಅಂತ ಅಂದ್ರೆ, ಅಥವಾ ಆ ಒಂದು ವ್ಯಕ್ತಿಯನ್ನ ರೆಕಗ್ನೈಸ್ ಮಾಡಬೇಕು ಅಂತ ಅಂದ್ರೆ ಒಳಗಡೆ ಇರುವಂತದ್ದು ಅವರಿಗೆ ಗೊತ್ತಾಗತ್ತೆ ಅಂತ. ವ್ಯಕ್ತಿಗಳಿಗೆ ಗೊತ್ತಾಗತ್ತೆ ಎನ್ನುವಾಗ ಆ ವ್ಯಕ್ತಿಯ ಅಂತಃಶಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಾಗತ್ತೆ ಅಂತ ಅನ್ನುವಾಗ ಭಗವತಿಗೆ ಗೊತ್ತಾಗುವುದಿಲ್ವೇ? ಹಾಗಾಗಿ ಆ ಭಗವತಿಗೆ ಗೊತ್ತಾಗುವಂತಹ ಲ್ಯಾಂಗ್ವೇಜ್ ನಲ್ಲಿ ಕಮ್ಯುನಿಕೇಟ್ ಮಾಡೋದು ಹೆಂಗೆ ಅಂತ ಅಂದ್ರೆ ಮಂತ್ರಗಳನ್ನ ಹೇಳ್ಕೊಳ್ಳೋದು. ಅಂದ್ರೆ ಏನಾಯ್ತು? ಬಾಹ್ಯ ಡೆವಲಪ್ಮೆಂಟ್ ಅಲ್ಲಿ ಅವನು ಬಂಗ್ಲೋ ತಗೊಂಡು ಅವನು ದೊಡ್ಡ ವ್ಯಕ್ತಿಯಾಗಿ ಮೆರೀತಿದ್ದಾನೆ. ಇಂಟರ್ನಲ್ ಡೆವಲಪ್ಮೆಂಟ್ ಅಲ್ಲೂ ಹಂಗೆ ವ್ಯಕ್ತಿಯಾಗಿ ಮೆರೆಯಬಹುದು, ಪ್ರೊವೈಡೆಡ್ ಅಂತಹ ವ್ಯಕ್ತಿಗಳ ಸಂಪರ್ಕ ಬಂದಾಗ ಅವರು ರೆಕಗ್ನೈಸ್ ಮಾಡ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ರೆಕಗ್ನೈಸ್ ಮಾಡ್ತಾನೆ ಅಂದ್ರೆ ಭಗವತಿಯೂ ರೆಕಗ್ನೈಸ್ ಮಾಡ್ತಾಳೆ. ಅಂದ್ರೆ ಇಲ್ಲೇನಾಯ್ತು? ನಾವು ದೃಢ ಸಂಕಲ್ಪದಿಂದ ಭಗವತಿಯ ಸೇವೆಯನ್ನು ಮಾಡಬೇಕು. ಭಗವತಿಯ ನಾವು ಪ್ರತಿದಿನವೂ ಮಾಡುವಾಗ ಏನು ತರಗತಿ ಪ್ರಾರಂಭ ಆಗುವಾಗ ಧ್ಯಾನ ಮಾಡಿನೇ ನಾವು ತರಗತಿಯನ್ನು ಪ್ರಾರಂಭ ಮಾಡೋದು. ಯಾಕೆ ಅಂತ ಅಂದ್ರೆ ಭಗವತಿಯನ್ನು ನಾವು ಸ್ಥಾಪಿಸ್ಕೋಬೇಕು ಮನಸ್ಸಿನಲ್ಲಿ. ಮನಸ್ಸಿನಿಂದ ನಮ್ಮ ಹೃದಯದ ಕಮಲದ ಮೇಲೆ ಅವಳನ್ನು ಕೂಡಿಸ್ಕೊಂಡು ಅವಳಿಗೆ ನವಾರಣ ಮಂತ್ರ ಪುಷ್ಪಗಳಿಂದ ಉಪಚಾರ ಮಾಡಿದಾದ್ಮೇಲೆ ಅವಳು ತನ್ನ ನಮ್ಮಲ್ಲಿರುವಂತಹ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿದ ನಂತರವೇ ಅವಳಿಗೆ ಆಗುವಂತಹ ಸಂತೋಷದಿಂದ ನಮಗೆ ಆಶೀರ್ವಾದವನ್ನು ಮಾಡ್ತಾಳೆ ಅನ್ನುವಂತಹ ನಂಬಿಕೆ ನಮಗಿದೆ. ಅದನ್ನು ಪೂರೈಸ್ಕೋಬೇಕು ಅಂತ ಅಂದ್ರೆ ನಾವು ಹೆಚ್ಚು ಮಂತ್ರಗಳನ್ನು ಹೇಳಬೇಕು. ಒಬ್ಬ ವ್ಯಕ್ತಿಗೆ ಡಿಗ್ರಿ ಕೊಟ್ಟು ಬಿಡ್ತಾರೆ ಅಂತ ಅಂದ್ರೆ ಅವನು ಈಗೀಗೆಲ್ಲ ನಮ್ಮ ಕಾಲದಲ್ಲಿ ಇರಲಿಲ್ಲ. ಈಗೆಲ್ಲ ನೀವು ಅವನ LKG ಇಂದ ಸೇರಿಸಿ, ಅದು ಬೇಬಿ ಸಿಟ್ಟಿಂಗ್ ಇಂದ ಸೇರಿಸಿ LKGಗೆ ಬಂದು UKGಗೆ ಬಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದು ಹಿಂಗೆಲ್ಲ ಬರಬೇಕು ನೀವು. ನಾವು ಈ ವಿದ್ಯೆಯಲ್ಲಿ, ಈ ಶ್ರೀವಿದ್ಯೆಯ ಅಂಚಿನಲ್ಲಿ ನಾವಿದ್ದೀವಿ. ಶ್ರೀ ಅಂತ ಅಂದ್ರೇನೆ ಮಹಾದೇವಿ, ಮಹಾಕಾಳಿ, ಮಹಾಸರಸ್ವತಿ. ಆ ವಿದ್ಯೆಯನ್ನು ಕಲಿಬೇಕು ಅಂದ್ರೆ ಈ ವಿದ್ಯೆಯನ್ನು ಕಲಿಬೇಕು. ನಾವು ಈಗ
ಬೇಬಿ ಸಿಟ್ಟಿಂಗ್ ಬಂದು ಕೂತ್ಕೊಂಡು ಈಗಾಗಲೇ LKG ಲೋಯರ್ KGಗೆ ಬಂದು ಕೂತಿದ್ದೀವಿ. ಏನು ಅಂತ ಅಂದ್ರೆ ನವಾರ್ಣವ ಮಂತ್ರವನ್ನ ನಾವು ತಗೊಳ್ಳೋದಕ್ಕೋಸ್ಕರ. ಇಲ್ಲಿ ತಿದ್ದಿಸ್ತಿದ್ದಾರೆ. ಆ ಅಥವಾ ಎ ಬರೆದು ಅದರ ಮೇಲೆ ತಿದ್ದು 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 ಅಂತ ತಿದ್ದಿಸಿದಾಗ ಆ ಅಕ್ಷರಗಳು ಮನನವಾಗುತ್ತೆ. ಇಲ್ಲಿ ತಿದ್ದೋದೇ ಕೆಲಸ. ಡಿಗ್ರಿ ಡಬಲ್ ಡಿಗ್ರಿ ತಗೊಳ್ಳತಂಗ ಬರೀ ತಿದ್ದೋದೇ ಕೆಲಸ. ಅಂದ್ರೆ ಏನು? ಆ ಈ ನಮಗೆ ಹೇಳ್ಕೊಡುವಂತಹ ಮಂತ್ರವನ್ನ ಹೇಳ್ಕೊಳ್ಳೋದೇ ಕೆಲಸ. ಮನಸ್ಸನ್ನ ಒಂದು ಕಡೆ ಕೂಡಿಸ್ಬೇಕು, ನವಾರ್ಣ ಮಂತ್ರವನ್ನ ಜಪಿಸ್ತಾ ಹೋಗ್ಬೇಕು. ಅವಳ ಸಾಮ್ರಾಜ್ಯಕ್ಕೆ ಪ್ರವೇಶ ಮಾಡಿದಾದ್ಮೇಲೆ ಅವಳೇ ಡಿಸೈಡ್ ಮಾಡ್ತಾಳೆ ಏನ್ ಮಾಡಬೇಕು ಅಂತ. ಅದನ್ನ ಮೋಕ್ಷ ಅಂತ ಕರೀತಾರೆ. ಅಂದ್ರೆ ಮೋಕ್ಷಕ್ಕೆ ನವಾರ್ಣ ಮಂತ್ರವನ್ನ ಜಪಿಸ್ಬೇಕು ಅಂತ ಅಂದ್ರೆ ನಮ್ಮ ಮನಸ್ಸನ್ನ ಒಂದು ಕಡೆ ಕೂಡಿಸಿ ಹೃದಯದ ಮಂದಿರದಲ್ಲಿ ಅವಳನ್ನ ಸ್ಥಾಪಿಸಿಕೊಂಡು ಅವಳಿಗೆ ಅರ್ಚನೆಯನ್ನ ಆರಾಧನೆಯನ್ನು ಮಾಡ್ತಾ ಹೋಗಬೇಕು. ದೇಹಕ್ಕೆ ಹೇಳಬೇಕು. ನಾವು ಸಹಜವಾಗಿ ಅನ್ಕೊಳ್ತೀವಿ, ದೇಹ ಸ್ಟ್ರೈಟ್ ಆಗಿ ಕೂತ್ಕೋಬೇಕು, ಒಂದೇ ಕಡೆ ಮನಸ್ಸಿನ ಇಟ್ಕೊಂಡು ಈ ನವಾರ್ಣ ಮಂತ್ರವನ್ನು ಹೇಳ್ಕೋಬೇಕು ಅಂತ. ಆರಾಮಾಗಿ ಕೂತ್ಕೊಳ್ಳಿ, ದೇಹಕ್ಕೆ ಸ್ಟ್ರೈನ್ ಮಾಡಬೇಡಿ. ಯಾಕೆ ಅಂದ್ರೆ ನೀವು ಹೇಳೋದು ಸಹಜವಾಗಿ ಹಂಗೆಲ್ಲ ಸ್ಟ್ರೈಟ್ ಆಗಿ ಎಲ್ಲ ಕೂತ್ಕೊಂಡ್ರೆ ಏನು ಒಂದು ಮಾಲೆ ಮಾಡ್ಬೋದೇನೋ, 108 ನಿಧಾನಕ್ಕೆ ಬೆನ್ನು ಬಾಗತ್ತೆ, ಆರಾಮಾಗಿ ಆಗ್ಬಿಡುತ್ತೆ. ಅಂದ್ರೆ ಮಂತ್ರವನ್ನ ಜಪ ಮಾಡಬೇಕು ಅಂತ ಅಂದ್ರೆ ನೀವು ಕೂತ್ಕೊಳ್ಬೇಕಾಗಿದ್ದಂತ ಜಾಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅತಿ ಎತ್ತರವಾಗೂ ಇರಬಾರ್ದು, ಅತಿ ತಗ್ಗಾಗೂ ಇರಬಾರ್ದು. ಸಮತಟ್ಟಾದ ಪ್ರದೇಶದಲ್ಲಿ ನೀವು ಕೂತ್ಕೊಳ್ಳುವಾಗ ನಿಮ್ಮ ದೇಹ ನೆಲಕ್ಕೆ ತಾಗಬಾರ್ದು. ಹಾಕಿ ಕೂತ್ಕೊಳ್ಳಿ, ನೆಲಕ್ಕೆ ತಾಗಬಾರ್ದು. ಒಂದು ದೊಡ್ಡ ಮ್ಯಾಟನ್ನು ಹಾಕೊಂಡು ಕೂತ್ಕೊಳ್ಳಿ. ಸಹಜವಾದಿ ನಿಮಗೆ ಯಾವ ಆಸನ ಆಗುತ್ತೋ. ಪಾಪ ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳಿಂದ ಚೇರ್ ಮೇಲೆ ಕೂತ್ಕೊಳ್ತೀರಾ ಅಂದ್ರೆ ಚೇರ್ ಮೇಲೆ ಕೂತ್ಕೊಳ್ಳಿ. ನಿಮ್ಗೆ ಎಲ್ಲಾಗುತ್ತೋ ಅಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಕಾಲನ್ನ ನೀವು ಚೇರ್ ಮೇಲೆ ಕೂತ್ಕೊಂಡಾಗ ಕಾಲು ನೆಲಕ್ಕೆ ತಾಗದೇ ಇರಲಿ. ಎಲ್ಲಾದ್ರೂ ಕೂತ್ಕೊಳ್ಳಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಬರೀ ಒಂದು ಮಾಲೆ ಮಾಡಿದ್ರೆ ಸಾಲದು, ಗಂಜಿಗಾಗತ್ತೆ ಅಷ್ಟೇ ಸಂಪಾದನೆ. ಚೆನ್ನಾಗಿ ಮೃಷ್ಟಾನ್ನ ಊಟ ಮಾಡಬೇಕು ಅಂತಂದ್ರೆ ಜಾಸ್ತಿ ಸಂಪಾದನೆ ಹೇಗೆ ಮಾಡ್ತೀವೋ ಹಲವು ಮಾಲೆಗಳನ್ನು ಮಾಡಬೇಕು. ಪ್ರಾರಂಭಿಕವಾಗಿ ಅದೆಲ್ಲ ಒಂದೇ ಸಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಒಂದು ಮಾಲೆ ಅಂದ್ರೇನು? 108, ಆ ಮಣಿಗಳಲ್ಲಿ ಇರುವಂತಹ 108 ಸಾರಿ ಎಣಿಸ್ಕೊಂಡು ಹೋಗುವಂತಹದ್ದು. ಅದನ್ನ ಯಾವ ಮಣಿ ತಗೋಬೇಕು? ರುದ್ರಾಕ್ಷಿನೇ ಆಗ್ಬೇಕಾ, ಸ್ಫಟಿಕದ ಮಣಿ ಆಗ್ಬೇಕಾ, ಇನ್ನೊಂದು ಯಾವ ತುಳಸಿ ಮಣಿ ಆಗ್ಬೇಕಾ? ಹಿಂಗೆಲ್ಲ ಅದೆಲ್ಲ ಗೊಂದಲದಲ್ಲೇ ಹೋಗ್ಬೇಡಿ. ಅದು ಮಣಿ ಮಾತ್ರ ಎಣಿಸ್ಕೊಳ್ಳೋದಿಕ್ಕೆ. ಅದು ಹೆಂಗಿರ್ಬೇಕು, ಬೆಳ್ಳಗಿರ್ಬೇಕಾ, ಕರ್ರಿಗಿರ್ಬೇಕಾ, ಅದು ಕಥೆಯೆಲ್ಲ ಹೋಗ್ಬೇಡಿ. ನೀವು ಯಾವುದಾದ್ರೂ ಒಂದು ಇಟ್ಕೊಳ್ಳಿ, ಅನುಕೂಲ ಆಗುವಂತಹದ್ದು ಒಂದು ಮಣಿಯ ಸರವನ್ನ ಇಟ್ಕೊಳ್ಳಿ. 108 ಇರಬೇಕು, ಅದರಲ್ಲಿ ಎಣಿಸ್ಕೊಂಡಿರಿ. ಅದನ್ನ ಪ್ರತಿ ಸಾರಿ ಹೇಳುವಾಗ ಒಂದೊಂದು ಮಣಿಯನ್ನ ದೂಡ್ತಾ ಹೋದಾಗ 108 ಆಗತ್ತೆ. ಮನಸ್ಸು ಮಾತ್ರ ಯಾವಾಗಲೂ ಅವಳ ಜೊತೆಯಲ್ಲಿ ಇರಬೇಕು. ಪ್ರತಿ ಸಾರಿ ಒಂದೊಂದು ಮಂತ್ರವನ್ನ ಹೇಳುವಾಗಲೂ ಕೂಡ ಅವಳಿಗೆ ಅರ್ಚನೆಯನ್ನೋ ಸೇವೆಯನ್ನೋ ಮಾಡ್ತಾ ಇದ್ದೀವಿ ಅನ್ನುವಂಥ ಭಾವದಲ್ಲಿ ನೀವಿದ್ದಾಗ 2 ಮಾಲೆಯೋ 3 ಮಾಲೆಯೋ 4 ಮಾಲೆಯೋ ಎಷ್ಟು ಮಾಲೆ ಮಾಡ್ತೀವಿ ಅಂತಾನೆ ಗೊತ್ತಾಗಲ್ಲ. ಅದು ಸರಿ, 10,000 ರೂಪಾಯಿ ಸಂಬಳ ಬರುತ್ತೆ ಅಂತ ಅಂದಾಗ ಎಣಿಸಿ ಕೊಡ್ತಾನೆ ಸಂಬಳವನ್ನ. ಮಹಾರಾಜನ ಹತ್ರ ಹೋದಾಗ 10,000 ರೂಪಾಯಿ ಅಂತ ಕೇಳಕ್ಕೆ ಆಗೋದಿಲ್ಲ. ಅವನ ಹತ್ರ ಹೋಗ್ಬೇಕು, ಅರಮನೆಗೆ ಹೋಗ್ಬೇಕು ಅಂತ ಅಂದ್ರೆ ಬೇಕಾದಷ್ಟು ದುಡ್ಡಿದ್ರು ಮಾತ್ರನೇ ಹೋಗಕ್ಕಾಗತ್ತೆ. ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು,
ನಾವು ಚೆನ್ನಾಗಿ ನಮ್ಮ ವೇಷಭೂಷಣಗಳನ್ನೆಲ್ಲ ತಿದ್ದುಕೊಂಡು ಹೋಗ್ಬೇಕು. ಹಿಂಗೆಲ್ಲ ಹೋಗ್ಬೇಕು ಅಂತ ಅಂದ್ರೆ ಮೊದಲು ಪ್ರಿಪೇರ್ ಆಗೋಕೆ ಅಷ್ಟೊಂದು ದುಡ್ಡು ಬೇಕಲ್ಲ. ಹಾಗೆ ಇಲ್ಲೂ ಕೂಡ ಅವಳ ಹತ್ರ ಹೋಗ್ಬೇಕು ಅಂತ ಅಂದಾಗ ನಾವು ಹೆಚ್ಚು ನವಾರ್ಣ ಮಂತ್ರಗಳನ್ನ ನಾವು ಹೇಳ್ಕೊಳ್ತಾ ಹೋದಾಗ ಮುಂದಿನ ವಿಚಾರ ಎಲ್ಲ ಅವಳಿಗೆ ಬಿಟ್ಟಿತ್ತು. ಅವಳೇ ನಮ್ಗೇನ್ ಬೇಕು ಎಲ್ಲವನ್ನು ಮಾಡಿ ಕೊಡ್ತಾಳೆ. ಮೋಕ್ಷ ಅಂದ್ರೆ ಅದೇ. ಹಾಗಾದ್ರೆ ಏನಾಯ್ತು, ನಾವು ಪ್ರತಿ ದಿವಸವೂ ಮಾಡುವಂತಹ ಜಪವನ್ನ ಬರೀ 1 ಮಾಲೆ 108ಕ್ಕೆ ನಿಲ್ಲಿಸಬಾರದು. ಪ್ರಾರಂಭಿಕವಾಗಿ ನೀವು ಮಾಡಿ ಯಾಕೆಂದ್ರೆ ಈ ದೇಹ ನೀವು ಹೇಳ್ದಂಗೆ ಕೇಳಲ್ಲ. ಮನಸ್ಸು ಹೇಳುತ್ತೆ, ಇವತ್ತೇನೋ ಹೇಳ್ಬಿಡುತ್ತೆ ಮನಸ್ಸು, ಕೂತ್ಕೊ ನೀನು ಜಪ ಮಾಡು ಅಂತ. ದೇಹವು ಸ್ಪಂದಿಸೋದಿಲ್ಲ. ದೇಹ ಮತ್ತೆ ಮನಸ್ಸು ಎರಡನ್ನು ಹಿಡಿದಿಟ್ಕೊಳ್ಳುವಂತಹದ್ದು ಒಂದು ಇನ್ನೊಂದು ಶಕ್ತಿಯನ್ನ ನಾವು ವ್ಯಕ್ತಪಡಿಸ್ಕೋಬೇಕು. ದೇಹವೇ ಕೂತ್ಕೋ, ಮನಸ್ಸೇ ನೀನು ಅಷ್ಟೇ ಎಲ್ಲೂ ಅಲಿಬೇಡ ಕೂತ್ಕೋ ಅಂತ ಕೂಡಿಸ್ಕೊಂಡು ಆ ನವಾರ್ಣ ಮಂತ್ರಗಳನ್ನ ಜಪ ಮಾಡ್ತಾ ಜಪ ಮಾಡ್ತಾ ಜಪ ಮಾಡ್ತಾ ಹೋದಾಗ ನಮಗೆ ಆ ದೇವಿಯ ದರ್ಶನದ ಕಡೆಗೆ ಅಡ್ರೆಸ್ ಗೊತ್ತಾಗತ್ತೆ. ಒಂದೆಲ್ಲ ದೂರದ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಆ ಅಡ್ರೆಸ್ ಇಟ್ಕೊಂಡಿರ್ತೀವಿ. ಆ ಅಡ್ರೆಸ್ ಅನ್ನ ಸರಿಯಾಗಿ ನೋಡಿಕೊಂಡು ಪ್ರತಿ ದಿವಸವೂ ನಾವು ಪ್ರಯಾಣವನ್ನು ಮಾಡ್ತಾ ಇರುವಾಗ ನಡೆದು 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 ದೂರದ ಪ್ರಯಾಣ ಇದು. ಋಷಿಗಳು 1000 ವರ್ಷಗಳು ಹಿಂದೆ ಇದ್ರು ಅಂತ ಹೇಳ್ತಾರೆ. 106 ವರ್ಷಗಳ ಕಾಲ ಅವರು ತಪಸ್ಸನ್ನ ಆಚರಿಸಿದ್ರು ಅಂತ ನಾವೇ ನೋಡ್ತೀವಿ. ಈ ಸಪ್ತಶತಿಯಲ್ಲಿ ಬರುವಂತಹ 2 ಕ್ಯಾರೆಕ್ಟರ್ಗಳು ಬರ್ತವೆ, ಸುರಥ ಮತ್ತು ಸಮಾಧಿ. ಅವರು ಬರೀ 3 ವರ್ಷ ಮಾಡ್ತಾರೆ. 3 ವರ್ಷ ತಪಸ್ಸು ಮಾಡಿದ್ರೆ ಅವರು ಸ್ವಲ್ಪವನ್ನು ಕೇಳ್ತಾರೆ. ದೇವಿ ಹೇಳ್ತಾಳೆ, ನಿನಗೆ ಸ್ವಲ್ಪ ಅಲ್ಲಪ್ಪ. ರಾಜ ಕೇಳ್ತಾನೆ, ನಾನು ರಾಜ್ಯವನ್ನು ಕಳ್ಕೊಳ್ಳಿದ್ದೀನಲ್ಲಮ್ಮ, ನನಗೆ ರಾಜ್ಯವನ್ನು ಕೊಡೋಕ್ಕಾಗುತ್ತಾ ಅಂತ. ರಾಜ್ಯವೇನು ಮಗು, ಒಂದು ಮನ್ವಂತರಕ್ಕೆ ಅಧಿಪತಿಯನ್ನಾಗಿ ಮಾಡಿಬಿಡ್ತೀನಿ ನನ್ನ ಅಂತ ಹೇಳಿಕೊಂಡು ಒಂದು ಮನ್ವಂತರಕ್ಕೆ ಅಧಿಪತಿಯನ್ನಾಗಿ ಮಾಡಿಬಿಡ್ತಾಳೆ. ಲಕ್ಷಾಂತರ ವರ್ಷಕ್ಕೆ ರಾಜನನ್ನಾಗಿ ಮಾಡಿಬಿಡ್ತಾಳೆ. ಅವನು ಕೇಳಿದ್ದು ತನ್ನ ರಾಜ್ಯಕ್ಕೆ ಮಾತ್ರ ರಾಜನನ್ನಾಗಿ ಮಾಡುವಂತ. ದೇವಿ ಒಲಿದರೆ ಒಂದು ಮನ್ವಂತರಕ್ಕೆ ಅಧಿಪತಿಯನ್ನಾಗಿ ಮಾಡಿಬಿಡ್ತಾಳೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ಅವನು. ನಾವು ಅಷ್ಟೇ ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ, ಅಂಬಾ ನನಗೊಂದು 5,000 ಕೊಡು, 50,000 ಕೊಡು. ಯಾವಾಗ ಕೊಡ್ತೀಯ 50,000? ಮಗಳಿಗೆ ಫೀಸ್ ಕಟ್ಟಬೇಕು, ಯಾವಾಗ ಕೊಡ್ತೀಯ ಪೀಡಿಸ್ತಿರ್ತೀವಲ್ಲ. ಮಗು, ನಿನಗೆ 50,000 ಅಲ್ಲಪ್ಪ, 5 ಕೋಟಿಯಷ್ಟು ಕೆಪಾಸಿಟಿ ಇದೆ ನಿನಗೆ ತಗೊಳ್ಳುವಷ್ಟು. ನೀನು ಬರೀ 50,000 ವಿದ್ರಾ ಮಾಡ್ತಾ ಕೇಳ್ತಾ ಇದೆಯಲ್ಲೋ ಅಂತ ಕೇಳ್ತಾರೆ. 5 ಕೋಟಿ ಮಾಡಬೇಕು ಅಂತ ಅಂದ್ರೆ ನಾವು ಒಳಗಡೆ ಹಿಂದಿನ ಜನ್ಮದಿಂದ ಏನಾದ್ರು 5 ಕೋಟಿಯಷ್ಟು ಸಂಪಾದನೆ ಮಾಡಿ ದೇವಿ ಹತ್ರ ಕೊಟ್ಟಿದ್ರೆ ಅವಳು ಬ್ಯಾಂಕಿಂದ ತಗೋಬಹುದು. ಗೊತ್ತಿಲ್ಲ, ನಮ್ಮ ಅಕೌಂಟ್ನಲ್ಲೂ ಎಷ್ಟಿದೆ ಅಂತ ಗೊತ್ತಿಲ್ಲ. ಈಗ ಡಿಕೋಡಿಂಗ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಇದೆ ಅಂತ. ಆ ಡಿಕೋಡಿಂಗ್ ಮಾಡುವಂತಹ ವ್ಯವಸ್ಥೆಯೇ ನವಾರ್ಣ ಮಂತ್ರ. ಅವಳ ಸಾನ್ನಿಧ್ಯಕ್ಕೆ ಹೋಗುವಂತಹದ್ದು, ಮೋಕ್ಷವನ್ನು ಪಡೆಯುವಂತಹದ್ದು. ಸಮಾಧಿ ಕೇಳ್ತಾನೆ, ಅಮ್ಮ ನನಗೇನೂ ಬೇಡಮ್ಮ, ನನಗೆ ಮೋಕ್ಷವನ್ನು ಕೊಡುವಂತ. ತಥಾಸ್ತು ಯಥೇಚ್ಛಸಿ ತಥಾ ಕುರು ಅಂತ ಹೇಳಿದಂತಹ ಆ ವೈಶ್ಯನಿಗೆ ತಥಾಸ್ತು ಅಂತ ಹೇಳಿ ಮೋಕ್ಷವನ್ನೇ ಕೊಟ್ಟು ಬಿಡ್ತಾಳೆ. ಬರೀ 3 ವರ್ಷ ತಪಸ್ಸು ಮಾಡಿದ್ರಿ. ನಾವು ಅಷ್ಟೇ. ನಾನು ಅನ್ಕೊಂಡೆ ಪ್ರಾರಂಭದಲ್ಲಿ 22 ಜನವರಿಯಿಂದ ಪ್ರಾರಂಭ ಆದ ನನ್ನ ಪ್ರಯಾಣ 3 ವರ್ಷದ ತನಕ ನಾನು ಮಾಡಲೇಬೇಕು ನಾನು ಅಂತ ಅನ್ಕೊಂಡೆ. ನಾನು ತಪಸ್ಸನ್ನೇ ಮಾಡ್ತಾ ಇದ್ದೀನಿ. ಪ್ರತಿದಿನವೂ ಸಪ್ತಶತಿಯ ಚಿಂತನೆಯನ್ನೇ ಮಾಡ್ತಿದ್ದೀನಿ. ಏನ್ ಲಾಭ ಬಂದಿದೆ ಅಂತ ಅಂದ್ರೆ ನೀವೆಲ್ಲ ಸಿಕ್ಕಿದಿರಲ್ಲ. ಸುಮಾರು ಹೃದಯಗಳಿಗೆ ನಾನು ದೇವಿಯನ್ನು ಪರಿಚಯ ಮಾಡಿಕೊಡುವಂತಹದ್ದು ಒಂದೇ ಕಾಯಕವಾಗಿ ಮಾಡ್ಕೊಂಡಿದ್ದೀನಲ್ಲ.
ನನ್ನ ವೃತ್ತಿಯೂ ಇದೆ, ನನ್ನ ಮಿಡಿತ ಎಲ್ಲ ದೇವಿಯ 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 ನವಾರಣ ಮಂತ್ರಗಳು. ಈ ಸಪ್ತರ್ಷಿಯ ಮಂತ್ರಗಳು ಅಕ್ಷರಗಳನ್ನು ಯಾವಾಗಲೂ ಮನಸ್ಸಿನಲ್ಲಿ ಜಪಿಸುವಾಗ ರಿಸಲ್ಟ್ಸ್ ಕೊಡ್ತಾಳ್ರಿ. ನಿಮ್ಮ ಎಲ್ಲ ತೊಂದರೆಗಳನ್ನು ನೀಗಿಸಿ ಬಿಡ್ತಾಳವಳು. ನೀವು ಬರೀ 5,000 ವಿತ್ಡ್ರಾ ಮಾಡಬೇಕು ಅಂತ ಹೋಗಬೇಡಿ. 5 ಕೋಟಿಯನ್ನು ಕೊಡುವಂತಹ ಕೆಪಾಸಿಟಿ ಆ ದೇವಿಗಿದೆ. ಸದಾರ್ದ್ರ ಚಿತ್ತ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಯಾವಾಗ್ಲೂ ತನ್ನ ಮನಸ್ಸನ್ನು ಒದ್ದೆ ಮಾಡಿಕೊಂಡು ಕನಿಕರದಿಂದ ಯಾವಾಗ್ಲೂ ಕಾಯ್ತಿರ್ತಾಳಂತೆ ದೇವಿ. ಮಗು ಯಾವಾಗ ಬರುತ್ತೆ, ಮಗು ಯಾವಾಗ ಬರುತ್ತೆ, ಮಗು ಯಾವಾಗ ಬಂದ್ರೆ ಆ ಮಗುವಿಗೆ ಅಡ್ರೆಸ್ ಹುಡುಕೊಂಡು ಬರಬೇಕಲ್ಲ. ಒಂದು ಕಥೆ ಬಹಳ ಚೆನ್ನಾಗಿದೆ. ನಾವು ಹೆಂಗಿದ್ದೀವಿ ಅಂತ ಅಂದ್ರೆ, ತಾಯಿಯ ಬೆರಳನ್ನು ಹಿಡ್ಕೊಂಡು ಬಂದಂತಹ ಮಗು ಸಂತೆಗೆ ಬಂದು ಸಂತೆಯಲ್ಲಿ ಆಗ್ತಾ ಇರುವಂತಹ ಎಲ್ಲ ವ್ಯವಸ್ಥೆಯನ್ನು ನೋಡಿದಂತಹ ಮಗು, ಅಮ್ಮ ಆಟ ಆಡ್ಕೊಂಡು ಬರ್ಲಾ ಅಂತ ಸುಮ್ಮನೆ ಕೇಳುತ್ತೆ. ತಾಯಿಗೆ ಗೊತ್ತಿದೆ, ಹೋಗಿದ್ ಬರೋಗಪ್ಪ ಅಂತ ಕಳಿಸಿದ್ದಾಳೆ. ಆಟ ಆಡ್ತಾ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿ, ಇನ್ನೊಂದು ಸರ್ಕಸ್ಸು, ಇನ್ನೊಂದು ಮತ್ತಿನ್ನೇನು ಎಲ್ಲ ಅಟ್ರಾಕ್ಷನ್ಗೆ ಒಳಗಾದ ಅಂತಹ ಮಗು ಅನೇಕ ಜನ್ಮಗಳು ಆದರೂ ತಾಯಿಯ ನೆನಪೇ ಬರದ ಹಾಗೆ ಸಂತೆಯಲ್ಲಿ ಕಳೆದು ಹೋಗಿದ್ದೆ. ಆ ಮಗು ಕಳ್ಕೊಂಡು ಹೋಗಿದ್ದಂತ ತಾಯಿಯ ಸಂಪರ್ಕವನ್ನು ಕಳೆದುಕೊಂಡು ಹೋಗಿದ್ದಂತಹ ಮಗುವಿಗೆ ಯಾರೋ ಯೋಗಿಗಳ ದರ್ಶನವಾಗುತ್ತೆ. ಮಗುವಿಗೆ ಹೇಳ್ತಾರೆ, ಯೋಗಿ ನೀನ್ ಎಲ್ಲಿಂದ ಬಂದಿದ್ದೀಯಂತ ಗೊತ್ತಿದ್ಯಪ್ಪ ಅಂತ. ಆಗ ಮಗುವಿಗೆ ಮನಸ್ಸಿನ ನೆನಪು ಬರುತ್ತೆ, ಸಂಸ್ಕಾರದಿಂದ ನೆನಪು ಬರುತ್ತೆ. ಅಯ್ಯೋ, ನಾನು ಅಮ್ಮನ ಬೆರಳನ್ನ ಹಿಡ್ಕೊಂಡು ಬಂದಂತಹ ನಾನು ಕೈ ಬಿಟ್ಟು ಸಂತೆಯಲ್ಲಿ ಕಳೆದು ಹೋದ್ನಲ್ಲಪ್ಪ. ಎಷ್ಟೊಂದು ದೂರ ಬಂದ್ಬಿಟ್ಟಿದ್ದೀನಲ್ಲ ನಾನು, ಎಷ್ಟೊಂದು ದೂರ ಬಂದು ನಾನು ಎಲ್ಲರನ್ನ ಮರೆತು ಬಿಟ್ಟಿದ್ದೀನಲ್ಲ ಅಂತ ಹೇಳುವಾಗ ಆ ತಾಯಿಯ ಸಂಪರ್ಕವನ್ನ ನೆನೆಸುವಂತಹ ನವಾರಣ ಮಂತ್ರವನ್ನ ಆ ಋಷಿ ಕೊಡ್ತಾನೆ, ಯೋಗಿ ಕೊಡ್ತಾನೆ ಅಂತ ಜ್ಞಾಪಿಸ್ಕೊಳ್ಳಿ. ಯೋಗಿ ಹೇಳ್ತಾರೆ, ಹಂಗಾದ್ರೆ ಎಷ್ಟು ಸಾರಿ ಜಪ ಮಾಡ್ಬೇಕಿದನ್ನ, ತಾಯಿ ಅಡ್ರೆಸ್ ಹುಡುಕ್ಬೇಕು ಅಂದ್ರೆ ಅಂತ. ಯೋಗಿ ಹೇಳ್ತಾನೆ, ನೀನು ಹೆಚ್ಚು ಹೆಚ್ಚು ಮಾಡಿದಷ್ಟು ಹತ್ರ ಆಗ್ತಾಳಪ್ಪ ಅಂತ. ಮಗು ಈಗ ತಪಸ್ಸನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡಿದೆ. ತಾಯಿಯ ನೆನಪು ಮತ್ತೆ ಮತ್ತೆ ಜಾಸ್ತಿ ಗಾಢವಾಗಿ ಕಾಡ್ತಾ ಇದೆ. ಹೆಚ್ಚು ಹೆಚ್ಚು ನವಾರಣ ಮಂತ್ರವನ್ನು ಹೇಳಿದಂತಹ ಮಗುವಿಗೆ ತಾಯಿಯ ದರ್ಶನವಾಗತ್ತೆ. ತಾಯಿ ಮಗು ಬಂದದ್ದನ್ನ ನೋಡಿದ ತಕ್ಷಣವೇ, ಏನ್ ಮಗು ಎಷ್ಟೊಂದು ಜನ್ಮಗಳಾದ್ರೂ ನನ್ನನ್ನು ಜ್ಞಾಪಿಸ್ಕೊಂಡೇ ಇಲ್ವಲ್ಲ ಅಂತ ಹೋಗಿ ಮಗು ತಾಯಿ ಎದುರುಗಡೆ ನಿಂತ್ಕೊಂಡಾಗ ಬರಸೆಳೆದು ಅಪ್ಪಿಕೊಂಡು ಮುತ್ತು ಕೊಟ್ಟು ಹೇಳ್ತಾಳೆ, ಇನ್ಯಾವತ್ತು ಹೋಗ್ಬೇಡಪ್ಪ ನನ್ನಿಂದ ನೀನು ದೂರ. ಮಗು ಹೇಳುತ್ತಂತೆ, ಬುದ್ಧಿವಂತ ಮಗು ಹೇಳುತ್ತಂತೆ, ಅಮ್ಮ ನಾನೇನೋ ನೀನು ಕೈ ಹಿಡ್ಕೊಂಡಿದ್ನಮ್ಮ, ನನ್ಗೊಂದು ಆಸೆ ಇದೆ ಅಮ್ಮ, ನೀನೇ ನನ್ನ ಕೈ ಹಿಡ್ಕೊಂಡ್ಬಿಡು, ನನ್ನನ್ನ ಎಲ್ಲೂ ಹೋಗದಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಿಂದು ಅಮ್ಮ ಅಂತ ಹೇಳುವಾಗ ಅಮ್ಮ ಬಹಳ ಪ್ರೀತಿಯಿಂದ ಮಗುವಿಗೆ ಇನ್ನೊಂದು ಮುತ್ತನ್ನು ಕೊಡ್ತಾಳೆ ಅಂತ ಕತೆ ಹೇಳುತ್ತೆ. ನಾವು ಹಂಗೆ ಕಳೆದು ಹೋದಂತಹ ನಾವುಗಳು ಪುಣ್ಯದ ಫಲದಿಂದ ಯೋಗಿಯ ಸಂಪರ್ಕಕ್ಕೆ ಬಂದು ನವಾರಣ ಮಂತ್ರದ ಜಪವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಷ್ಟು ಮಾಡಬೇಕು, ಎಷ್ಟು ಸಂಪಾದನೆ ಮಾಡಬೇಕು? ಅವಳ ಹತ್ತಿರ ಹೋಗೋದಕ್ಕೆ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಜಾಸ್ತಿ ಮಾಡ್ತಾ ಹೋದಾಗ ನಮಗೆ ಜಾಸ್ತಿ ಹತ್ರವಾಗ್ಬಿಡ್ತಾಳೆ. ಮತ್ತಿನ್ನೇನು, ಯಾವ ಯೋಗ ವಿಯೋಗಗಳು ಯಾವುದೂ ಇಲ್ಲ ಅಲ್ಲಿ. ಅವಳ ಹತ್ರ ಇರೋದೇ ಒಂದು ಯೋಗ. ಅಂತಹ ಒಂದು ಸಂದರ್ಭಕ್ಕೆ ನಮ್ಮನ್ನು ನಾವು ಅಣಿಗೊಳಿಸಿಕೊಳ್ಳುವಂತಹದ್ದು
ಜಪ ಅಂತ. ಜಪವನ್ನ ಮಾಡಬೇಕು. ಅಂದ್ರೆ ನಮ್ಮ ಇಂಟೆನ್ಷನ್ ಏನಿದೆ ಅಂತ ಅಂದ್ರೆ ಭಗವತಿಯ ಹತ್ತಿರ ಹೋಗುವಂಥದ್ದು ನಮ್ಮ ಇಂಟೆನ್ಷನ್ ಆಗಿದೆ. ಅವಳನ್ನ ತಲುಪುವಂತಹ ಮಾರ್ಗವನ್ನು ನಾವು ಹುಡುಕೋಬೇಕಾಗಿದೆ. ಅಂದ್ರೆ ಈ ದೇಹ ಕೇಳಲ್ಲ, ಬಾಗಿಸಬೇಕು ದೇಹವನ್ನ. ಮನಸ್ಸು ಎಲ್ಲೆಲ್ಲ ಓಡ್ತಾ ಇರುತ್ತೆ ಅದನ್ನ ತಹಬದಿಗೆ ತಂದ್ಕೋಬೇಕು. ಯಾವಾಗ ತಹಬದಿಗೆ ತಂದುಕೊಂಡು ಇಷ್ಟನ್ನೆಲ್ಲ ಮಾಡ್ತೀವೋ ಮುಕ್ತಿಯನ್ನು ಪಡೆಯುವಲ್ಲಿ ನಾವು ಸಕ್ಸಸ್ ಆಗ್ಬಿಡ್ತೀವಿ ಅಂತ. ಹಾಗಾದ್ರೆ ಮೂರ್ತಿ ಪೂಜೆಯನ್ನು ಮಾಡ್ತಾ ಇದ್ದಂತಹ ನಾವು ಆಂತರಿಕ ಪೂಜೆಯ ಕಡೆಗೆ ಹೊರಳಿದ ಹಾಗಾಯಿತು. ಮೂರ್ತಿ ಪೂಜೆನಲ್ಲಿ ನಾವೇನ್ ಮಾಡ್ತೀವಿ, ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಹೂ ತಗೊಂಡು ಬಂದು ಅಥವಾ ನಾವೇ ಬೆಳೆದಂತಹ ಹೂಗಳನ್ನ ಅವಳಿಗೆ ಅರ್ಪಣೆ ಮಾಡಿ 5 ಮಾರು 10 ಮಾರು ಹೂವನ್ನ ದುಡ್ಡು ಫ್ರೀಯಾಗಿ ಸಿಗುತ್ತಲ್ಲ ಜೇಬಲ್ಲಿ ತಗೊಂಡು ಹೋಗ್ಬಿಟ್ಟಿರ್ತೀವಿ ಮಾರ್ಕೆಟ್ಗೆ. 10 ಮಾರೋ 15 ಮಾರೋ ಹೂ ತಗೊಂಡು ಬಂದು ಅಲಂಕಾರ ಮಾಡಿ ಚೆನ್ನಾಗಿ ಅವಳನ್ನು ನೋಡ್ತೀವಿ. ಇಲ್ಲಿ ಕರೆನ್ಸಿ ಏನು? ನವಾರಣ ಮಂತ್ರವೇ ಕರೆನ್ಸಿ. ಆ ಕರೆನ್ಸಿಯನ್ನು ನೀವು ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ನೀವು ಹೆಚ್ಚು ಹೇಳ್ಕೊಂಡಿರ್ಬೇಕು. ಅಲ್ಲಿ ಹೂವು ಹೊರಗಡೆದಾದ್ರೆ ಇಲ್ಲಿ ಫ್ರೀಯಾಗಿ ಸಿಗತ್ತೆ. ನವಾರಣ ಮಂತ್ರವನ್ನು ಹೇಳ್ಕೊಂಡು ಭಕ್ತಿಯ, ನಾನು ಪ್ರತಿ ದಿವಸ ಹೇಳುವಾಗ ಹೇಳ್ತೀನಿ ಇರ್ತೀನಲ್ಲ, ಭಕ್ತಿಯ, ನಿಮ್ಮ ಹೃದಯದ ಭಕ್ತಿಯ ಹೊಲದಲ್ಲಿ ಬೆಳೆದಂತಹ ಹೂವುಗಳನ್ನ ತಂದು ಸಮರ್ಪಣೆ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ನಿಮ್ಮ ಮನಸ್ಸನ್ನ ಒಂದು ಕಡೆ ಸೇರಿಸ್ಕೋಬೇಕು ಅಂತ ಅಷ್ಟೇ. ಮಂತ್ರ ಅಂದ್ರೆ ಏನಾಯ್ತು? ಮನನಾತ್ರಾಯತೆ ಇತಿ ಮಂತ್ರ. ಧ್ಯಾನಿಸುವವನಿಗೆ ಆಯಾಯ ದೇವತೆಯ ಪ್ರಾಪ್ತಿ, ಆ ದಿವ್ಯ ಶಕ್ತಿಯ ಜಾಗೃತಿ ಆಗುವಂಥದ್ದು ಮಂತ್ರದಿಂದ ಅಂತ. ಜಪ ಅಂದ್ರೇನು? ಮಂತ್ರವನ್ನು ಜಪಿಸಬೇಕು ಅಂತ ಹೇಳ್ತಾರೆ. ಜಪ ಅಂತ ಅಂದ್ರೆ ಒಂದೇ ಆ ಮಂತ್ರವನ್ನ ಹಲವು ಸಾರಿ ಹೇಳ್ಕೊಳ್ಳುವಂಥದ್ದಕ್ಕೆ ಜಪ ಅಂತ ಕರೆಯುವಂಥದ್ದು. ಜ ಮತ್ತೆ ಪ ಅನ್ನುವಂತಹ 2 ಅಕ್ಷರಗಳನ್ನು ನಾವು ಅದರಲ್ಲಿ ನೋಡ್ಬೋದು. ಜ ಅಂದ್ರೆ ಜನ್ಮ ಜನ್ಮಗಳ ವಿಚ್ಛೇದನ, ಪ ಅಂತ ಅಂದ್ರೆ ಪಾಪನಾಶನ ಅಂತ. ಜನ್ಮ ಜನ್ಮಗಳನ್ನ ಮತ್ತೆ 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 ಪಡೆಯುವಂತಹದ್ದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅದರಿಂದ ಮುಕ್ತಿಯನ್ನು ಪಡೆಯುವಂತಹದ್ದಕ್ಕೆ ಮೋಕ್ಷ ಅಂತ ಕರೀತಾರೆ. ಆ ಮೋಕ್ಷವನ್ನು ಪಡಿಬೇಕು ಅಂತ, ಜನ್ಮಗಳ ವಿಚ್ಛೇದನ ಆಗಬೇಕು ಅಂತ ಅಂದ್ರೆ ಜಪವನ್ನ ಮಾಡಬೇಕು. ಪಾಪಗಳನ್ನೂ ಕೂಡ ನಾಶ ಮಾಡಿಸಿಕೊಳ್ಳಬೇಕು. ಅದಕ್ಕೆ ಜಪ ಅಂತ ಕರೆಯುವಂಥದ್ದು. ನಾನು ಈ ಜಪವನ್ನು ಮಾಡ್ಕೋಬೇಕು ಅಂದ್ರೆ ಮನಸ್ಸನ್ನು ಮಲಿನ ಮಾಡಿಕೊಳ್ಳಬಾರದು. ದೇಹ ನೆಲಕ್ಕೆ ತಾಗಬಾರದು. ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು. ಅದಲ್ಲದೆ ನಾನು ನನಗೆ ಗೊತ್ತಿರುವಂತಹ ಒಬ್ಬರ ಒಂದು ಚಿತ್ರಣವನ್ನು ನಿಮಗೆ ಕೊಡ್ತೇನೆ. ಜಪ ಮಾಡಬೇಕು ಅಂದ್ರೆ ನಮ್ಮ ಪ್ರಿಪರೇಷನ್ ಏನಪ್ಪಾ ಇದು ಅಂತ ಅವ್ರು ಹೇಳ್ತಿದ್ರು. ಹಿಂಗೆ ನನ್ನ ವರ್ಕ್ಶಾಪ್ಗೆ ಬಂದು ಕೂತ್ಕೊಂಡಾಗ ನಾನು ತಪಸ್ಸು ಮಾಡಿದೆ ಅಂತ ಹೇಳ್ತಿದ್ರು. ಹೆಂಗ್ ತಪಸ್ಸು ಮಾಡಿದ್ರು? 7 ದಿವಸ ತಪಸ್ಸು ಮಾಡೋದಕ್ಕೋಸ್ಕರ ಅವ್ರ ಪ್ರಿಪರೇಷನ್ ಹೆಂಗಿತ್ತು ನೋಡಿ. 1 ವರ್ಷದಿಂದಲೇ ಪೇಪರ್ ಓದೋದನ್ನು ಬಿಟ್ರು, ನ್ಯೂಸ್ ನೋಡೋದನ್ನು ಬಿಟ್ರು. 6 ತಿಂಗಳ ಸಮಯದಲ್ಲಿ ಊಟವನ್ನ ಕಡಿಮೆ ಮಾಡ್ತಾ ಬಂದರು. ಊಟ ಕಡಿಮೆ ಮಾಡ್ತಾ ಮಾಡ್ತಾ ಬಂದವರು ತರಕಾರಿಯನ್ನ ತಿಂದು ಜೀವನ ಮಾಡೋದಕ್ಕೆ ಹೆಂಗೆ ಅಂತ ಅನ್ನೋದನ್ನ ಅನುಸರಿಸಿಕೊಂಡ್ರು. ದೇಹಕ್ಕೆ ಒಗ್ಗಿ ಹೋಯಿತು. ಆಗ ತರಕಾರಿ ಇಂತಿಷ್ಟು ತರಕಾರಿಯನ್ನು ತಿಂದ್ರೆ ಸಾಕು ಅಂತ ಅನ್ನೋದನ್ನ ನೋಡಿಕೊಂಡ್ರು. ಯಾರ ಜೊತೆನಲ್ಲೂ ಮಾತನಾಡೋದನ್ನು ಬಿಟ್ರು. ಹೊರಗಡೆಯ ಸಂಪರ್ಕವನ್ನ ಕಡಿದುಕೊಂಡ್ರು. ಯಾರ ಜೊತೆಲೂ ಮಾತಾಡ್ತಾ ಇಲ್ಲ. ಈಗ ತಾನಾಯ್ತು, ತನ್ನ ಧ್ಯಾನ ಆಯ್ತು,
ಮನೆಯಲ್ಲಿ ಅವ್ರಿಗೆ ಹೆಂಡತಿ ಮಕ್ಕಳುಗಳೆಲ್ಲ ಇದ್ರು. ಅವ್ರಿಗೆಲ್ಲ ಮೈಂಡ್ ಪ್ರಿಪೇರ್ ಮಾಡಿದ್ರು. ನಾನು ಮಾತಾಡೋದಿಲ್ಲ, ಮೌನವಾಗಿರ್ತೀನಿ, ನನ್ನ ಜೊತೆ ಸಹಕರಿಸಿ ಅಂತ. ಇದ್ದಕ್ಕಿದ್ದಾಗೆ ಒಂದ್ ದಿವಸ ತಂದೆ ಫ್ರೆಂಡ್ಗೆ ಹೇಳಿದ್ರಂತೆ, ನೋಡಿ ನಾನು ಈ ನಮ್ಮ ಊರಿನ ಹತ್ರ ಇರುವಂತಹ ಒಂದು ಗವಿಯಲ್ಲಿ ಹೋಗಿ ಕೂತ್ಕೊಳ್ತೀನಿ, ನೀವು ಪ್ರತಿ ದಿವಸ ಒಂದಷ್ಟು ಹಣ್ಣು ಮತ್ತೆ ತರಕಾರಿಯನ್ನು ತಂದು ಅಲ್ಲಿ ಇಟ್ಟುಬಿಡಿ, ಒಳಗಡೆ ಬರಬೇಡಿ, ಕಬ್ಬಿಣದ ಪೆಟ್ಟಿಗೆನಲ್ಲಿ ಇಟ್ಬಿಟ್ಟು ನೀವು ಹೊರಟು ಹೋಗಿ, ನಾನು ಆ ಕಬ್ಬಿಣದ ಪೆಟ್ಟಿಗೆನಲ್ಲಿ ಇದ್ದಂತಹ ಆ ತರಕಾರಿ ಹಣ್ಣುಗಳನ್ನು ತಿಂದು ಜೀವನ ಮಾಡ್ಕೊಳ್ತೀನಿ. ಯಾವಾಗ ಹಣ್ಣು ತರಕಾರಿಗಳು ನೀವು ಇಟ್ಟಿದ್ದು ಹಾಗೆ ಇದೆ ಅಂತ ಅನ್ಸುತ್ತೋ ಆಗ ನೀವು ಒಳಗಡೆ ಬಂದು ನನ್ನನ್ನು ಹುಡುಕ್ಬೋದು ಅಂತ. 7 ದಿವಸಗಳ ಕಾಲ ಅವರು ತಪಸ್ಸನ್ನ ಆಚರಣೆ ಮಾಡೋಕ್ಕೆ 1 ವರ್ಷ ತಯಾರಿ. ಇನ್ನು ಮೇಲೆ ನಿರಂತರವಾಗಿ ನಾವು ತಪಸ್ಸನ್ನು ಆಚರಣೆ ಮಾಡಬೇಕು. ಅಂದ್ರೆ ಹೆಚ್ಚು ಈ ಹೊರಗಡೆಯ ಬಾಹ್ಯ ಜಗತ್ತಿನ ಜೊತೆಯಲ್ಲಿ ಏನೋ ಸಂಪರ್ಕ, ಸುಮ್ಮನೆ ಮಾತಾಡಬೇಡಿ, ಅನವಶ್ಯಕವಾಗಿ ಮಾತಾಡಬೇಡಿ, ಯಾರ ಜೊತೆನೆಲ್ಲೂ ಅನವಶ್ಯಕವಾಗಿ ಕೆಟ್ಟ ಮಾತುಗಳನ್ನ ಮಾತಾಡಬೇಡಿ, ಅವಶ್ಯಕತೆ ಇದ್ದಷ್ಟು ಮಾತಾಡಿ. ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದಕ್ಕೆ ಪ್ರಯತ್ನ ಪಡಿ. ಏನಾಗತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ. ಜಪ ಮಾಡಕ್ ಕೂತ್ಕೊಂಡಿದ್ದೀರಿ, ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನೀವು ಜಪವನ್ನ ಮಾಡಬೇಕು. ನೀವು ಹೆಣ್ಣು ಮಕ್ಕಳಿದ್ದೀರಿ ಇಲ್ಲಿ ಮನೆಯಲ್ಲಿ, ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಮಾಡೋದಿದ್ರೆ ಮಾಡ್ಕೊಳ್ಳಿ. ಒಂದು 20 ನಿಮಿಷ ನಿಮಗೆ ನೀವು ಕೊಟ್ಕೊಳ್ಳಿ. 20 ನಿಮಿಷ. ಆ 20 ನಿಮಿಷ ಹೆಂಗಿರ್ಬೇಕು ಅಂತ ಅಂದ್ರೆ ಡಿಸ್ಟರ್ಬೆನ್ಸೇ ಇರಬಾರ್ದು. ಹೊರಗಡೆ ಯಾರೋ ಕರೀತಾರೆ, ಎಲ್ಲೋ ಫೋನ್ ಮಾಡ್ಬಿಡೋದು, ಫೋನ್ ಮಾಡಿ ಆ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು, ಆಮೇಲೆ ಜಪ ಕೂತ್ಕೊಳ್ಳೋದು. ಪ್ರತಿ ಒಂದು ಕ್ಷಣದಲ್ಲಿಯೂ ಕೂಡ ಅಯ್ಯೋ ಈಗ ಫೋನ್ ಮಾಡ್ತಾರೇನೋ, ಅಥವಾ ಏನೋ ಒಲೆ ಮೇಲೆ ಏನೋ ಇಟ್ಬಿಡೋದು, 20 ನಿಮಿಷ ಆದ್ಮೇಲೆ ಕೂಗುತ್ ಬಿಡು ಅಂತ ಬಿಟ್ಬಿಡೋದು. ಈಗ ಕೂಗುತ್ತೆ ನೋಡು, ಈ ಕರೆಂಟ್ ಬಂತೋ ಏನೋ ಗೊತ್ತಿಲ್ಲ, ಅದ್ಯಾರೋ ಬರ್ತಾರೆ, ಬರೋಕ್ಕೆ ಹೇಳಿದ್ದೆ ಗೊತ್ತಿಲ್ಲ, ಬರ್ತಾರೇನೋ ಈಗ. ಮನಸ್ಸು ಚಂಚಲವಾಗಿ ಇರಬಾರ್ದು, ಏಕಾಗ್ರತೆಯಿಂದ ಕೂತ್ಕೋಬೇಕು. ಅಂತಹ ಸಮಯವನ್ನು ನೀವು ನಿರ್ಧಾರ ಮಾಡ್ಕೊಳ್ಳಿ. ಹೆಣ್ಮಕ್ಳಾದ್ರೆ ಬೆಳಿಗ್ಗೆ ನೀವು 6 ಗಂಟೆಗೆ ಎದ್ದೇಳ್ತೀರಿ, 5:15 ಎದ್ದೇಳ್ತೀರಿ ಅಂತ ಅಂದ್ರೆ ಒಂದು 10-15 ನಿಮಿಷ ಮುಂಚಿತವಾಗಿ ಎದ್ದೇಳಿ. ನಿಮಗ್ ನೀವೇನೋ ಸಂಪಾದನೆ ಮಾಡ್ಕೊಳ್ರಪ್ಪ. ಯಮನ ಹತ್ರ ಹೋಗಿ ನಿಂತ್ಕೊಂಡಾಗ ವ್ಯಕ್ತಿಗೆ ಕೇಳ್ತಾನಂತೆ, ಚಿತ್ರಗುಪ್ತನಿಗೆ ಹೇಳ್ತಾನಂತೆ, ಇವ್ರದ್ದು ಅಕೌಂಟ್ ಅಲ್ಲಿ ನೋಡಪ್ಪ ಎಷ್ಟಿದೆ ಅಂತ. ಯಮ ಚಿತ್ರಗುಪ್ತನಿಗೆ ಹೇಳಿದಾಗ ಚಿತ್ರಗುಪ್ತ ನೋಡಿ ಹೇಳ್ತಾನಂತೆ, ಏನು ಇಲ್ವಲ್ಲ, ಇವ್ರ ಅಕೌಂಟ್ ಅಲ್ಲೇ ಏನು ಇಲ್ಲ ಅಂತ. ಅಯ್ಯಯ್ಯ, ಯಾಕೆ? ನಾನು ಎಷ್ಟೊಂದು ಸಂಪಾದನೆ ಮಾಡಿದ್ದೀನಿ ಅಂತ. ಏನ್ ಸಂಪಾದನೆ ಮಾಡಿದೀಯಾ? ನಾನು ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಹೆಂಡತಿ ಆದ್ರೆ ಅಯ್ಯೋ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ತಂದೆ ತಾಯಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅದು ನಿನ್ ಕರ್ತವ್ಯನಮ್ಮ. ಅಪ್ಪ, ನಿನ್ ಕರ್ತವ್ಯ ಕಣೋ, ನಿನ್ ಹೆಂಡತಿ ಮಕ್ಕಳು ನೋಡ್ಕೊಂಡಿರೋದು. ಅದನ್ನೇನು ನಿನ್ ಕರ್ತವ್ಯ ತಗೊಂಡು ಬಂದು ಇಲ್ಲಿ ಹೇಳ್ತಿದೀಯಾ ಅಂತ. 0 ಇರುತ್ತೆ. ಯಮನತ್ರ ನೀವು ಅಕೌಂಟ್ ಅಲ್ಲಿ ಏನಾದ್ರು ನೋಡ್ಬೇಕು ಅಂತ ಅಂದ್ರೆ ಜಪತಪಗಳನ್ನು ಮಾಡಿರ್ಬೇಕು. ನೀವು ಅಕೌಂಟ್ ಅಲ್ಲೇ 0 ಮಾಡ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ನಿಮಗೇನಾದ್ರು ಸಂಪಾದನೆ ಮಾಡ್ಕೋಬೇಕು. ವಾಟ್ ಯು ಆರ್ ಅರ್ನಿಂಗ್ ಫಾರ್ ಯು. ಜಪಗಳಿಂದ ನಿಮ್ಮ ಅಕೌಂಟ್ ತುಂಬಿಕೊಂಡಿತ್ತು ಅಂತ ಅಂದ್ರೆ ನೀವು ರಾಜಾರೋಷವಾಗಿ ನೋಡಿ. ಅವನಿಗೆ ಹೇಳ್ತಾನೆ, ಇವ್ರ ಚಿತ್ರಗುಪ್ತ ಹೇಳ್ತಾನೆ, ಇವ್ರ ಅಕೌಂಟ್ನಲ್ಲಿ ತುಂಬಾ ಜಾಸ್ತಿ ಜಪದ ಸಂಖ್ಯೆ ಇದೆ ಅಂತ ಅಂದಾಗ ನಿಮಗೆ ಕಡಿಮೆ ಆಗ್ಬಿಡತ್ತೆ, ಸ್ಟ್ರೈನು ಹೋಗದೇ ಕಡಿಮೆ ಆಗ್ಬಿಡತ್ತೆ, ತೊಂದರೆಗಳೆಲ್ಲ ಕಡಿಮೆ ಆಗ್ಬಿಡ್ತವೆ, ಜೀವನದ ರೆಗ್ಯುಲರ್ ತೊಂದರೆಗಳು ಕಡಿಮೆ ಆಗ್ಬಿಡತ್ತೆ. ಯಾಕೆ ಅಂತ ಅಂದ್ರೆ ಅದು ಹೆಂಗ್ ಕಡಿಮೆ ಆಗ್ಬಿಡಪ್ಪ, ಜಪ ಮಾಡಿದ್ರೆ ಹೆಂಗ್ ಕಡಿಮೆ ಆಗ್ಬಿಡತ್ತೆ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಮನೆಯ ಗೇಟು ತೆಗೆಯುವಾಗಿಲ್ಲ, ಕರ್ರ ಅಂತ ಶಬ್ದ ಮಾಡ್ತಾ ಇದೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನೋಡು ಅಲ್ಲಿ ಸ್ವಲ್ಪ ಆಯಿಲ್ ಇದೆ, ತೆಗೆದು ಅದಕ್ಕೆ
ಆ ಹಿಂಜಸ್ಗೆ ಹಾಕ್ಬಿಡು ಒಂಚೂರು ಆಯಿಲ್ನ ಹಾಕಿದ ತಕ್ಷಣವೇ ಅದು ಕರ್ ಶಬ್ದ ನಿಂತೋಗ್ಬಿಡತ್ತೆ. ಯಾರಾದ್ರೂ ಹೋದ್ರೆ ಬಂದ್ರೆ ಗೇಟ್ ಓಪನ್ ಮಾಡಿದಾಗಲೆಲ್ಲ ಶಬ್ದ ಮಾಡ್ತಾ ಇದ್ದಂತಹ ಗೇಟು ಶಬ್ದವನ್ನ ನಿಲ್ಲಿಸ್ಬಿಡುತ್ತೆ. ಅಂದ್ರೆ ಏನಾಯ್ತು, ಉಜ್ಜುತ್ತಾ ಇತ್ತು, ಒಂದು ಕಬ್ಬಿಣದ ಮಧ್ಯೆ ಉಜ್ಜುತ್ತಾ ಇತ್ತು, ಅದಕ್ಕೆ ಆಯಿಲ್ ಸೋಕಿದ ತಕ್ಷಣವೇ ಅದೆಲ್ಲ ಆ ಫ್ರಿಕ್ಷನ್ ಕಡಿಮೆ ಆಗೋಯ್ತು. ಕೆಲಸ ತನ್ಪಡಕ್ತ ನಡೀತಿದೆ, ಆದ್ರೆ ಆ ಶಬ್ದ ಬರೋದು ನಿಂತೋಯ್ತು. ನಮ್ಮ ಜೀವನದಲ್ಲೂ ಫ್ರಿಕ್ಷನ್ ಜಾಸ್ತಿ ಇದೆ. ಲ್ಯೂಬ್ರಿಕೆಂಟ್ ಏನು ಅಂತ ಅಂದ್ರೆ ಆಯಿಲ್ ಹಾಕೊಳ್ಳೋದು. ಆಯಿಲ್ ಹಾಕೊಳ್ಳೋದು ಅಂತ ಅಂದ್ರೆ ಸಂಪಾದನೆ ಮಾಡಿರ್ಬೇಕು ಆಯಿಲ್ನ. ಆಯಿಲ್ ಹೆಂಗ್ ಸಂಪಾದನೆ ಮಾಡೋದು ಅಂದ್ರೆ ಜಪ ಮಾಡಬೇಕು. ಚಿತ್ರಗುಪ್ತ ಇದನೋ ಯಮ ಇದನೋ ಅದೆಲ್ಲ ಬೇರೆದು. ಜೀವನವನ್ನೇ ಕಾಂಪ್ಲಿಕೇಶನ್ ಮಾಡ್ಕೊಂಡು ಬಿಡ್ತೀವಲ್ಲ ನಾವು. ಚಿತ್ರಗುಪ್ತನ ಹತ್ರ ಹೋಗೋದಿರ್ಲಿ, ಇಲ್ಲೇ ಯಮಕಿಂಕರರು ನಮ್ಮ ಸುತ್ತಮುತ್ತ ಇರುವಂತಹದ್ದು ವ್ಯವಸ್ಥೆಗಳು, ಇವನ್ನೆಲ್ಲ ಬದುಕುವುದನ್ನೇ ಚೆನ್ನಾಗಿ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ಜಪ ಮಾಡಬೇಕು ಅಂತ. ನೀವು ಬದುಕುವುದನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ರೆ ನನ್ನ ಬದುಕು ಹಿಂಗಿರ್ಬೇಕು ಅಂತ ನಿರ್ಧಾರ ಮಾಡ್ಕೊಳ್ಳೋದಿದೆಯಲ್ಲ, ಅದರಿಂದ ಜಪದಿಂದ ನಿಮಗೆ ಅಂತಹ ಬದುಕು ಇಲ್ಲಿಯೇ ನಿರ್ಮಾಣ ಆಗ್ಬಿಡತ್ತೆ. ಯಾಕೆ ಇಷ್ಟನ್ನೆಲ್ಲ ಮಾಡ್ಕೋಬೇಕು ಅಂತಾನೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಬೇಕು. ಯಾವುದೇ ವ್ಯಕ್ತಿ ಮಸಣಕ್ಕೆ ಹೋಗುವುದಕ್ಕೆ ತಯಾರಾಗಿದ್ದಾನೆ ಅನ್ನುವಾಗ ಯಾಕಪ್ಪ ಹೋಗ್ತಾನೆ ಇವನು ಅಂತ ಜನ ಅಳಬೇಕು. ಹಂಗ ಅಳಬೇಕು ಅಂತ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು. ನಾವು ಎಲ್ಲರನ್ನು ಪ್ರೀತಿಸುವಂತಹ ವ್ಯವಸ್ಥೆಯನ್ನು ನಮ್ಮ ಮನಸ್ಸಲ್ಲಿ ಮಾಡ್ಕೋಬೇಕು. ಅದು ಮಾಡ್ಕೋಬೇಕು ಅಂತಾನೆ ಜಪತಪಗಳಿಂದ ಆಗತ್ತೆ. ನೀವು ಮಾಡಿದಂತಹ ಜಪದಿಂದ ನೀವು ಕೇಳುವಂತಹ ಎಲ್ಲ ವಿಚಾರಗಳು ನಿಮಗೆ ಸಿದ್ಧಿಸ್ತಾ ಬಂದ್ಬಿಡುತ್ತೆ. ಯಾವಾಗ ನಿಮಗೆ ಬೇಕಿದ್ದಂತಹ ಎಲ್ಲ ವಿಚಾರಗಳು ಸಿದ್ಧಿಯಾಗ್ತಾ ಹೋಗ್ತದೋ ಸಂತೋಷ ತನಗ್ತಾನೆ ಬಂದ್ಬಿಡುತ್ತೆ. ಒಬ್ಬ ಈಗ ಮಗು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದ್ತಾ ಇರುವಂತಹ ಮಕ್ಕಳಿದ್ದಾರೆ. ಹೇಳೋದೇನು ಅಂತ ಅಂದ್ರೆ ನೀವು ಚೆನ್ನಾಗಿ ಜಪ ಮಾಡಿ, ಒಳ್ಳೆ ಮಾರ್ಕ್ಸ್ ಸಿಗತ್ತೆ, ಒಳ್ಳೆ ಕಡೆ ನಿಮ್ಗೆ ಎಜುಕೇಶನ್ ಫ್ರೀಯಾಗಿ ಸಿಗತ್ತೆ, ಅಪ್ಪ ಅಮ್ಮನಿಗೆ ಬರ್ಡನ್ ಕಡಿಮೆ ಆಗ್ಬಿಡತ್ತೆ. ಅಪ್ಪ ಅಮ್ಮ ಹೇಳ್ತಾರೆ, ಎಂತ ಮಗ ಹುಟ್ಟಿದನ್ ಗೊತ್ತಾ ನನಗೆ, ಅವನು ನನ್ಗೊಂಚೂರು ತೊಂದರೆ ಕೊಡ್ಲಿಲ್ಲ ರೀ, ಎಷ್ಟು ಗೌರವದಿಂದ ಹೇಳ್ಕೊಳಕ್ ಪ್ರಾರಂಭ ಮಾಡ್ಬಿಡ್ತಾರೆ. ಆ ಮಗು ಚೆನ್ನಾಗಿ ಬೆಳೆದು ಆಧ್ಯಾತ್ಮಿಕವಾಗಿ ಆದಾಗ ಅವನು ಮಾಡುವಂತ ಎಲ್ಲ ಕೆಲಸಗಳಲ್ಲೂ ಪ್ಯೂರಿಟಿ ಇರುತ್ತೆ. ಮಾರ್ಕ್ಸ್ ತಗೊಳ್ಳುವಾಗ ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ. ಅವನು IAS ಆಗ್ಬಿಟ್ಟ ಅಂತ ಅಂದ್ರೆ ಅವನು IAS ಮಾಡಿದ ಮೇಲೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಾಗ್ಬಿಡತ್ತೆ ರೀ. ಒಬ್ಬ ಸಾಮಾನ್ಯ ಗೃಹಸ್ಥ ಚೆನ್ನಾಗಿ ಇದನ್ನೆಲ್ಲ ಜಪ ಮಾಡ್ತಿದ್ದಾನೆ ಅಂತಾನೆ ಮನೆಯಲ್ಲಿ ಸಂತೋಷ ನೆಲೆ ನಿಲ್ಲತ್ತೆ. ಮಕ್ಕಳು ಮರಿಗಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಸಂತೋಷವಾಗಿರ್ತಾರೆ. ಅವರ ಚಿಂತನೆಗಳೇ ಬದಲಾವಣೆ ಆಗ್ಬಿಡತ್ತೆ. ಏನು ಇತ್ತೀಚೆಗೆ ತುಂಬಾ ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ ಅಂತ, ಜಪ ಚೆನ್ನಾಗಿ ಮಾಡ್ತಿದ್ದೀನಿ, ದೇವ್ರು ಯಾವ್ದು ಕಡಿಮೆ ಮಾಡಿದ್ದಾನ್ರಿ ನನಗೆ, ಸಂತೋಷವಾಗಿ ಇಲ್ಲದೆ ಇರೋದಕ್ಕೆ ಏನ್ ಕಡಿಮೆ ಕೊರತೆ ಏನ್ ಮಾಡಿದ್ದಾನೆ ಹೇಳಿ? ಆರೋಗ್ಯ ಕೊಟ್ಟಿದ್ದಾನೆ, ಬೇಕಾದಷ್ಟು ಧನಧಾನ್ಯಗಳನ್ನು ಕೊಟ್ಟಿದ್ದಾಳೆ, ಮತ್ತಿನ್ನೇನು ನಮ್ಗೆ ರೋಗ, ಆರಾಮಾಗಿದ್ದೇವೆ. ಮೊದಲು ತುಂಬಾ ತೊಂದರೆ ಆಗ್ತಾ ಇತ್ತು, ದೇಹದ ಆರೋಗ್ಯ ಸರಿ ಇರ್ತಿರ್ಲಿಲ್ಲ. ನಾನು ಅಧ್ಯಾತ್ಮವನ್ನ ಅಧ್ಯಯನ ಮಾಡಿದೆ, ಆಧ್ಯಾತ್ಮಿಯಾದೆ ನಾನು. ಈಗ ನನಗೇನು ಇಲ್ಲ, ಕೃಷ್ಣ ಹೇಳಿದನ್ರಿ, ಏನೂ ಇಲ್ಲ, ನನಗೆ ಎಲ್ಲವನ್ನು ಸಮರ್ಪಣೆ ಮಾಡ್ಬಿಡು, ನಾನು ನಿನ್ನ ಮ್ಯಾನೇಜರ್ ಆಗಿರ್ತೀನಿ ಅಂತ ಹೇಳಿದ ಮೊನ್ನೆ ನೋಡಿದೆ. ನನ್ಗಿನ್ನೇನು, ಕೃಷ್ಣನೇ ನನಗೆ ಮ್ಯಾನೇಜರ್ ಆಗಿಬಿಟ್ಟಿದ್ದಾನೆ ಅಂತ. ಅರ್ಜುನನಿಗೆ ಜಗತ್ಪಾಲಕನಾದ ವಿಷ್ಣುವು ಕೃಷ್ಣನ ರೂಪದಲ್ಲಿ ಬಂದು ಹೇಳ್ತಾರೆ,
ಯುದ್ಧದಲ್ಲಿ ಯುದ್ಧ ಮಾಡುವಾಗ ಕಾಲ್ನಿಂದ ಆ ಕೃಷ್ಣನಿಗೆ ಒದಿತಾನಂತೆ. ಕೃಷ್ಣ ನೀನ್ ಬಲಗಡೆ ಹೋಗು, ಎಡಗಡೆ ಹೋಗು ಅಂತ ಅನ್ಕೊಂಡು ಹೇಗೆ ಇವನು ಯಾವ ಕಡೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾನೋ ಆಯಾಯ ಕಡೆಯೆಲ್ಲ ಕುದುರೆಗಳನ್ನ ಓಡಿಸ್ಕೊಂಡು ಹೋಗ್ತಾನೆ. ಕೃಷ್ಣ ಯಾವತ್ ಬೇಜಾರೇ ಮಾಡ್ಕೊಂಡಿಲ್ಲ. ಪಾರ್ಥ ಕಾಲ್ನಲ್ಲಿ ಒದ್ಬಿಟ್ನಲ್ಲ ಅಂತ ಅವನು ಯಾವತ್ತೂ ಬೇಜಾರೇ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಸಿದ್ಧನಾಗಿದ್ದಾನೆ ಅವನು. ನನಗೆ ಅರ್ಪಿಸ್ಬಿಡು, ನಿನ್ನ ಎಲ್ಲ ಪ್ರಾಬ್ಲಮ್ಗಳನ್ನ ಅರ್ಪಿಸ್ಬಿಡು. ಕೃಷ್ಣನಿಗೂ ಅರ್ಜುನನಿಗೂ ಇದ್ದಂತಹ ಅನುಬಂಧ, ನವಾರ್ಣ ಮಂತ್ರದನ್ನ ಹೇಳ್ಕೊಂಡಿದ್ದಂಥ ಬಂದಂತಹ ಬಾಂಡೇಜ್ ಹೆಂಗಿರುತ್ತೋ ಹಂಗಾಗ್ಬಿಟ್ಟಾಗ ನಮಗೂ ಕೃಷ್ಣ ಬಂದು ನಮ್ಮ ಬಾಳಿನಲ್ಲಿ ಕೂತ್ಕೊಂಡಾದ್ಮೇಲೆ ಸಂತೋಷ ಇಲ್ಲದೆ ಇನ್ನೇನು. ಕೃಷ್ಣನ ಜಾಗದಲ್ಲಿ ದೇವಿಯೇ ಬಂದು ಕೂತ್ಕೊಂಡಾದ್ಮೇಲೆ ಎಲ್ಲ ಅಭೀಷ್ಟಗಳನ್ನು ಈಡೇರಿಸಿಕೊಡುವಂತಹ ಜಗನ್ಮಾತೆ ನಮ್ಮ ಜೊತೆನಲ್ಲಿ ಇರುವಾಗ ನಮಗೆ ಯಾಕೆ ಬೇಕಾಗಿದೆ ಯೋಚನೆ? ನಿಮಗೆ ಆಶ್ಚರ್ಯ ಆಗತ್ತೆ. ಆಶ್ಚರ್ಯವು ಕಾದಿದೆ. ನೀವೇನ್ ನೆನೆಸ್ಕೊಳ್ತೀರ ಅದು ಖಂಡಿತ ಆಗತ್ತೆ ನೋಡಿ. ಇದು ನನ್ನ ಅನುಭವಕ್ಕೆ ಬಂದಿರುವಂತಹದ್ದು. ನಾನೇ ಹೇಳ್ತೀನಿ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ ಕಾಲಗಳೆಲ್ಲವೂ ಹೊರಟು ಹೋದವು. ನೀವು ನೆನೆಸ್ಕೊಳ್ಳಿ, ಇಟ್ ಹ್ಯಾಪನ್ಸ್. ನಾನು ನಿಮಗೆ ಇನ್ನೊಂದು ಆಶ್ಚರ್ಯ ಸಂಗತಿಯನ್ನು ಮೊನ್ನೆ ನಡೆದದ್ದನ್ನು ಹೇಳ್ತೀನಿ. ನಾವು ಚೆನ್ನೈಗೆ ಹೋಗಿದ್ವಿ. ನಾನು ಮತ್ತೆ ನಮ್ಮ ಜೊತೆನಲ್ಲಿದ್ದಂತಹ ಸಹಪಾಠಿಗಳು ನಾಗೇಂದ್ರ ಅಂತ ಅನ್ಕೊಂಡು ಅವರಿಬ್ರು ಹೋಗಿದ್ವಿ. ಅಲ್ಲಿ ಶ್ರೀವಿದ್ಯೆಯ ಉಪಾಸಕರ ಹತ್ರ ಹೋಗಿದ್ವಿ. ಅವ್ರಿಗೆ ಕೇಳಬೇಕು ಅಂತ ಮೊದಲೇ ಹೇಳಿದ್ದೆ, ನಾನು ಚೆನ್ನೈಗೆ ಬಂದಾಗ ನೀವು ಮಂತ್ರ ಉಪದೇಶ ಮಾಡ್ತೀರಾ ಅಂತ. ಲೆಟ್ ಅಸ್ ಸಿ ಅಂತ ಅವರೇನು ಸಮ್ಮತಿಯೂ ಇಲ್ಲ ಅಸಮ್ಮತಿಯೂ ಇಲ್ಲ, ಹಂಗೆ ಇದ್ರು. ನಾವು ಹೋದ್ವಿ, ನಾವಿಬ್ರು ಕೂತ್ಕೊಂಡು ಮಾತಾಡ್ತಿದ್ವಿ. ಇವತ್ತು ಕೇಳ್ಬಿಡೋಣವಾ? ಆಶ್ಚರ್ಯ ಆಗತ್ತೆ ನಿಮ್ಗೆ. ಅವ್ರು ನಮ್ಮ ಎದುರುಗಡೆ ಮುಂದೆ ಎಲ್ಲೋ ಹೋಗ್ತಿದ್ದವ್ರು ವಾಪಸ್ ಬಂದ್ರು. ನಾವು ಮಾತಾಡ್ಕೊಳ್ತಾ ಇರೋದು ಗುಟ್ಟಾಗಿ ಮಾತಾಡ್ಕೊಳ್ತಾ ಇದ್ದೀವಿ. ಇವತ್ತು ಕೇಳ್ಬಿಟ್ರೆ ಸಿಕ್ಬಿಡುತ್ತೇನೋ ಅಲ್ವಾ, ಕೇಳೋಣ ಕೊಡಿ ಅಂತ ಕೇಳೋಣ ಅಲ್ವಾ, ನಮ್ಮ ಪ್ರೋಗ್ರಾಮ್ ಹೇಳೋಣ ಯಾವತ್ ನಾವು ಹೊರಡೋದು ಅಂತ ಅಂತ ಅವ್ರು ಅಷ್ಟು ದೂರ ಹೋಗ್ತಿದ್ದವ್ರು ವಾಪಸ್ ಬಂದ್ರು. ನಿಮ್ಗೆ ಐ ವಿಲ್ ಗಿವ್ ಯು ಟುಮಾರೋ. ನಮ್ಗೆ ಆಶ್ಚರ್ಯವೋ ಆಶ್ಚರ್ಯ. ನಾವಿನ್ನು ಕೇಳಲೇ ಇಲ್ಲ, ನಾವು ಮಾತಾಡ್ಕೊಂಡಿರೋದು ಮನ್ಸಲ್ಲಿ. ಅದು ಸಣ್ಣದು. ಸುಮ್ಮನೆ ನಾವು ಅಂತ ಮಾತಾಡ್ಕೊಂಡಿದ್ದ, ಮೆತ್ತಗೆ ಮಾತಾಡ್ಕೊಂಡಿದ್ದು ಹೆಂಗ್ರಿ ಕೇಳಿಸ್ತವ್ರಿಗೆ? ಆಶ್ಚರ್ಯವೋ ಆಶ್ಚರ್ಯ ನಮಗೆ. ನನ್ನ ಜೊತೆನಲ್ಲಿ ಬಂದಿದ್ದವ್ರು ಹೇಳಿದ್ರು, ನಾನು ಇನ್ಯಾರನ್ನು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ, ಅವ್ರು ಬರಲಿಲ್ಲ, ಇವ್ರು ಬಂದ್ರು. ಸಂಜೆ ಮತ್ತೆ ನನ್ನ ಕರೆದು ಆ ಗುರುಗಳು ಹೇಳಿದ್ರು, ಟುಮಾರೋ ಐ ವಿಲ್ ಗಿವ್ ಯು ಒನ್ ಮೋರ್ ಮಂತ್ರ ಅಂತ. 5ನೇ ಸ್ಟೇಜಿನ ಪಂಚದಶಾಕ್ಷರಿ ಮಂತ್ರದ ಉಪದೇಶವನ್ನು ಮಾಡಿಬಿಟ್ರು. ಗುರುವಿನ ಕರುಣೆಯನ್ನ ಸಂಪಾದನೆ ಮಾಡಬೇಕು ಅಂತ ಅಂದ್ರೆ ಹೌ ದಟ್ ವಾಸ್ ಹ್ಯಾಪನ್ಡ್. ನಾವು ಅದನ್ನ, ನನ್ನ ಪಕ್ಕದಲ್ಲಿದ್ದವರು ಪಂಚದಶಾಕ್ಷರಿ ಮಂತ್ರದ ಉಪದೇಶವನ್ನು ಏನ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಸೆಕೆಂಡ್ ಸ್ಟೇಜ್ ಯಾವ್ದಿದೆ, ಸೆಕೆಂಡ್ ಸ್ಟೇಜ್ ಕೊಟ್ಟು ಮುಂದಕ್ಕೆ ಹೋಗ್ತಾರೇನೋ ಅಂತ 5ನೇ ಸ್ಟೇಜನ್ನು ಕರೆದು ಒಂದೇ ಸಾರಿ ಕೊಟ್ಬಿಟ್ಟು ಅವ್ರು ಗಳಗಳ ಅಳೋಕ್ ಶುರು ಮಾಡ್ಬಿಟ್ರು. ನಾನು ಕೇಳಲೇ ಇಲ್ಲ, ಹೆಂಗ್ ಕೊಟ್ರಿ ನೀವು ಇದನ್ನ ಅಂತ. ಇಲ್ಲ ಇಲ್ಲ, ನಿಮ್ಮ ಕೆಪಾಸಿಟಿ ಇದೆ, ನೀವು ಮಾಡಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಕಳಿಸ್ಬಿಟ್ರು. ಹೆಂಗ್ರಿ ಆಯ್ತು ಇದೆಲ್ಲ? ಹೆಂಗಾಗುತ್ತೆ ಇದೆಲ್ಲ? ಯೂನಿವರ್ಸಲಿ ವೆನ್ ಯು ಆರ್ ನಾಟ್ ಕನೆಕ್ಟಿಂಗ್ ಇಟ್ ದಟ್, ಡೆಫಿನೆಟ್ಲಿ ಇವೆಲ್ಲ ಆಗಲ್ಲ. ಇದೆಲ್ಲ ಆಗಬೇಕು ಅಂತ ಅಂದ್ರೆ ನಿಮ್ಮ ಎಲ್ಲ ಅಭೀಷ್ಟಗಳನ್ನು ಈಡೇರಿಸುವಂತಹ ಗುರುಗಳ ಸಂಪರ್ಕಗಳು ಆಗ್ತಾ ಹೋಗ್ತವೆ. ಇದು ಅಕ್ಷರಶಃ ನನಗಾಗಿರುವಂತಹ ಅನುಭವ, ನಿಮಗೂ ಆಗತ್ತೆ. ಆ ಒಂದು ಸರ್ಕಲ್ಗೆ, ಪರಿಧಿಗೆ ಹೋಗಿ ನಾವು ನೋಡಬೇಕು. ಅಂತಹ ಅದೃಷ್ಟ ನಿಮಗೆಲ್ಲರಿಗೂ ಸಿಗುತ್ತೆ. ಯಾರಿಗೂ ಸಿಗದಿಲ್ಲ ಅನ್ನುವಂಥದ್ದೇನೂ ಇಲ್ಲ, ಎಲ್ಲವೂ ಸಿಗ್ತಾ ಹೋಗುತ್ತೆ. ನೀವು ಕೂತ್ಕೊಂಡಾಗ, ಜಪ ಮಾಡಕ್ ಕೂತ್ಕೊಂಡಾಗ ಉಸಿರಾಟ ನಿಧಾನವಾಗಿ ಚಿನ್ಮುದ್ರೆಯನ್ನು ಹಾಕೊಂಡು ಕೂತ್ಕೊಳ್ಳಿ. ಹಾಗಾದ್ರೆ ಇದನ್ನು ಎಲ್ಲಿ ಮಾಡೋದು? ಇದನ್ನ ಸಮುದ್ರ ತೀರದಲ್ಲಿ ಮಾಡಿದ್ರೆ ಉತ್ತಮ, ನದಿಯ ತೀರದಲ್ಲಿ ಮಾಡಿದ್ರೆ ಬಹಳ ಉತ್ತಮ.
ದೇವಸ್ಥಾನಗಳಲ್ಲಿ ಮಾಡಿದ್ರೆ ಉತ್ತಮ. ಏನ್ ದಿವಸ ದೇವಸ್ಥಾನ, ನದಿ, ಸಮುದ್ರ, ನಾವೆಲ್ಲ ಸಿಟಿನಲ್ಲಿ ಇರುವಂತವ್ರು ನಾವೆಲ್ಲ ಹೋಗಕ್ಕಾಗತ್ತೇನೋ? ಪ್ರತಿದಿನ ಅಥವಾ ಸಮುದ್ರ ತೀರದಲ್ಲಿದ್ದವರೇನೋ ಹೋಗಿ ನಡ್ಕೊಂಡೇನೋ ಹೋಗ್ಬೋದೇನೋ, ನದಿ ತೀರದಲ್ಲಿದ್ದವರು ಹೋಗಿ ಒಂದ್ ಕಡೆ ಕೂತ್ಕೋಬೋದೇನೋ. ಬೆಂಗಳೂರಿನಲ್ಲಿ ಅಥವಾ ಇಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಇರುವಂತವರಿಗೆ ಇದೆಲ್ಲ ದುಸ್ಸಾಧ್ಯ. ಮನೆಯೇ ದೇವಸ್ಥಾನ, ದೇಹವೇ ದೇಗುಲ, ಶಿರಸ್ಸೇ ಹೊನ್ನ ಕಲಶವಯ್ಯ ಅಂತ ಬಸವಣ್ಣವರು ಹೇಳಿದ್ರಲ್ಲ. ಈ ದೇಹವೇ ದೇಗುಲ. ಆರಾಮಾಗಿ ಕೂತ್ಕೊಳ್ಳಿ. ಒಳಗಡೆ ಇರುವಂತಹ ಪ್ರತಿ ಸಾರಿ ಹೇಳುವಂತಹ ಮಂತ್ರಗಳನ್ನ ನೀವು ಒಳಗಡೆ ಅದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ಯೂನಿವರ್ಸಲ್ ಜೊತೆ ಕನೆಕ್ಟ್ ಆಗುವಂತಹದ್ದು ನಂಬರ್ ಡಯಲಿಂಗ್ಗಳು ಶುರು ಆಗ್ಬಿಡ್ತವೆ ಒಳಗಡೆ. ಇದನ್ನ 3 ತರ ಮಾಡ್ಬೋದು ಅಂತ ಹೇಳ್ತಾರೆ. ಮಾನಸಿಕ ಜಪ, ಉಪಾಂಶು ಜಪ ಮತ್ತೆ ವಾಚಿಕ ಜಪ ಅಂತ. ಮಾನಸಿಕ ಜಪ ಮನಸ್ಸಿನಲ್ಲೇ ಮಾಡ್ತಾ ಕೂತ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ಪ್ರಾರಂಭ ಮಾಡಬೇಡಿ, ಹಂಗೆಲ್ಲ ಜೋರಾಗಿ ಹೇಳ್ಬಾರ್ದು. ವಾಚಿಕ ಜಪ ಅಂದ್ರೆ ಜೋರಾಗಿ ಹೇಳೋದು, ಹಂಗೆಲ್ಲ ಹೇಳಬಾರ್ದು. ನಮಗೆ ಕೇಳಿಸ್ಕೊಳ್ಳೋ ಹಾಗೆ ಹೇಳ್ಕೋಬೇಕು. ಅದನ್ನ ಉಪಾಂಶು ಜಪ ಅಂತ ಕರೀತಾರೆ. ನಮಗೆ ಕೇಳಿಸ್ಕೊಳ್ಳೋ ಹಾಗೆ ಹೇಳ್ಕೊಳ್ಳುವಂಥದ್ದು. ಅಂದ್ರೆ ನಾನೇನು ಧ್ಯಾನ ಮಾಡ್ಬೋದೆ, ಹಿಂಗೆಲ್ಲ ಉಪಾಂಶ ಜಪ ಮಾಡ್ಬೋದೆ? ನೀವು ಅದಕ್ಕೋಸ್ಕರನೇ ಇರೋದು. ನೀವು ಹೇಳುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಿಮಗೆ ಕೇಳಿಸ್ಬೇಕು. ಅಷ್ಟು ಜೋರಾಗಿ ಹೇಳ್ಕೊಳ್ಳಿ. ಮನಸ್ಸೊಳಗಡೆನೆ ಹಂಗೆ ಹೇಳ್ಕೊಳ್ಳೋದಕ್ಕೆ ಇನ್ನು ಎಷ್ಟೋ ದಿವಸಗಳು ನಾವು ಪ್ರಾಕ್ಟೀಸ್ ಮಾಡಿದಂಗೆ ಬರುತ್ತೆ. ಅಲ್ಲಿ ಅದಕ್ಕೆ ಒಳಗಡೆ ಹೋಗೋಂಗಾಗತ್ತೆ. ಆ ಲೆವೆಲ್ಗೆ ಹೋಗ್ಬೋದು. ಜೋರಾಗಿ ಹೇಳಬಾರ್ದು, ಸ್ವಲ್ಪ ಮೆತ್ತಗೆ ಹೇಳ್ಕೋಬೇಕು ಜಪವನ್ನ ಮಾಡುವಾಗ. ನಾನು ಧ್ಯಾನ ಮಾಡ್ತೀನ, ನಮ್ಗೆ ಸಾಧ್ಯನೇ ಅಂತ ಅಂದ್ರೆ ನೀವು ಮಾಡಕ್ಕೆ ಇರೋದು, ನೀವೇ ಮಾಡಬೇಕಾಗಿರೋದು. ಮನಸ್ಸು ಚಂಚಲತೆ ಏನೂ ಇಲ್ಲ. ಚಿಂತೆಯ ಈ ಚಂಚಲತೆಯ ನಿವಾರಣೆಗೆ ಧ್ಯಾನ ಮಾಡುವಂತಹದ್ದು ಅಂತ. ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಮನಸ್ಸಿಗೆ ಧ್ಯಾನ ಅಷ್ಟೇ ಮುಖ್ಯ. ಮಾನಸಿಕವಾಗಿ ಮೌನವಾಗಿರಬೇಕು. ಭಗವದ್ಭಾವನೆ ಅಂದ್ರೆ ದೇವಿಯ ಚಿಂತನೆ ಮನಸ್ಸಿನಲ್ಲಿ ಇರಬೇಕು. ಪ್ರತಿ ದಿವಸ ನಿರ್ದಿಷ್ಟ ಸಮಯದಲ್ಲಿ ನೀವು ಮಾಡಬೇಕು. ಕನಿಷ್ಠ ಜಪ ಅಂತ ಅಂದ್ರೆ 108 ಆದ್ರೂ ಮಾಡ್ಕೋಬೇಕು. ಆಮೇಲೆ ಹೇಳ್ತಾರೆ, ಗುರುವಿತ್ತ ಮಂತ್ರವನು ಜಪಿಸು ಹಗಲು ಇರುಳು, ಎಷ್ಟು ಹೇಳುವೆ ನಿನಗೆ ಓ ನನ್ನ ಮನವೇ, ಭಜಿಸು ಕಾಳಿಯ ನೀನು ನಿನಗಿಷ್ಟವಾದಂತೆ. ಗುರುವಿತ್ತ ಮಂತ್ರವನು ಜಪಿಸು ಹಗಲು ಇರುಳು, ಗುರುವಿತ್ತ ಮಂತ್ರವನು ಜಪಿಸು ಹಗಲು ಇರುಳು, ತಿನ್ನುವುದೇ ನೈವೇದ್ಯ ನಿದ್ರೆ ತಾಯಿಯ ಧ್ಯಾನ, ಇಷ್ಟು ಹೇಳುವೆ ನಿನಗೆ ಓ ನನ್ನ ಮನಸೇ. ಯಾವಾಗ ಧ್ಯಾನ ಮಾಡಬೇಕು? ಅಮ್ಮ, ನೀವೆಲ್ಲ ಹೆಣ್ಮಕ್ಳು ಅಡಿಗೆ ಮಾಡ್ತಿರ್ತೀರಿ, ಮಾಡಿ. ಅಡಿಗೆ ಮಾಡುವಾಗ್ಲೂ ನೀವು ಆ ನವಾರಣ ಮಂತ್ರವನ್ನು ಹೇಳ್ಕೊಂಡೇ ಅಡಿಗೆ ಮಾಡ್ಬಿಟ್ರಪ್ಪ. ಒಗ್ಗರಣೆ ಹಾಕಿದ ತಕ್ಷಣ ಸಾರು ಎಷ್ಟೊಂದು ರುಚಿ ಆಗತ್ತೆ. 2 ಕಾಳು ಸಾಸಿವೆ ಹಾಕಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಆಗ್ಬಿಡುತ್ತೆ. ಮಜ್ಜಿಗೆ ವಾಸನೆ, ಸುವಾಸನೆ. ಒಂದು ಕರಿಬೇವಿನ ಸೊಪ್ಪು ಹಾಕಿದ್ರೆ ಎಷ್ಟು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಷ್ಟು ಆ ಮಜ್ಜಿಗೆ ಸುವಾಸನೆ ಬಂದ್ಬಿಡುತ್ತೆ. ಫಿಸಿಕಲ್ ಆಗ ಆಗ್ತಾಗ್ಲೆಲ್ಲಾನು ಬರ್ತಿರುತ್ತೆ. ನವಾರಣ ಮಂತ್ರ ಹೇಳ್ಕೊಂಡ್ಬಿಟ್ರೆ ಅದ್ರ ಎಸೆನ್ಸು ಇಡೀ ಮನೆಯವರಿಗೆಲ್ಲ ಕೊಟ್ಬಿಡ್ತೀರ ನೀವು ಆಹಾರದ ಮುಖಾಂತರ. ಯಾವ ಯಾವ ಕೆಲಸವನ್ನು ಮಾಡ್ತಿರ್ತೀರೋ ಎಲ್ಲ ಸಮಯದಲ್ಲೂ ಕೂಡ ನೀವು ಹೇಳ್ಕೋಬಹುದು. ಮನಸ್ಸು ಮಾತ್ರ ನಿರ್ಮಲವಾಗಿರಬೇಕು. ಕೆಟ್ಟ
ಯೋಚನೆಗಳನ್ನು ಮಾಡ್ತಾ ಮಾಡ್ತಾ ಮಾಡಿದಂಥ ಅಡಿಗೆ ಕೆಟ್ಟದಾಗಿ ಹೋಗಿ ಸೇವಿಸುವವರಿಗೆ ಮನಸ್ಸಿನೊಳಗಡೆಗೆ ದೇಹಕ್ಕೆ ಸೇರ್ಕೊಂಡು ಬಿಡುತ್ತೆ. ಒಳ್ಳೆಯ ವಿಚಾರಗಳನ್ನು ಮಾಡ್ತಾ ಮಾಡ್ತಾ ಮಾಡುವಂಥ ಎಲ್ಲ ಕೆಲಸಗಳು, ಗಂಡಸರು ಅಷ್ಟೇ ಹೆಂಗಸರು ಅಷ್ಟೇ, ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಪವಿತ್ರವಾಗಿ ಬಿಡ್ತವೆ. ಬೆಳಿಗ್ಗೆ ಸಂಧ್ಯಾ ಸಮಯಕ್ಕೆ ದಲ್ಲಿ ಮಾಡುವಂಥದ್ದು ಉತ್ತಮ. ಹೆಣ್ಮಕ್ಳು ಅಥವಾ ಗಂಡಸರು ಹೊರಗಡೆ ಓಡಾಡುವಂತಹ ವ್ಯವಸ್ಥೆ ಇತ್ತು ಅಂತ ಅಂದ್ರೆ ಬೆಳಗ್ಗೆ ಎದ್ದೇ ಮಾಡ್ಕೊಂಡ್ಬಿಡಿ. ಇಲ್ಲ ರಾತ್ರಿ ಹೊತ್ತು ನಾನು ಸಂಜೆ ದೀಪ ಹಚ್ತೀನಿ ಆ ಸಮಯದಲ್ಲಿ ಮಾಡೋದು ಅಂತ ಅನ್ನೋದಾದ್ರೆ ಏನಾದ್ರೂ ಆಗಲಿ ಒಂದು ನಿರ್ದಿಷ್ಟ ಸಮಯವನ್ನ ನೀವು ನಿರ್ಧಾರ ಮಾಡಿಕೊಳ್ಳಿ. ಆಧ್ಯಾತ್ಮದ ಈ ಸಾಧನೆ ಮಧ್ಯೆ ಮನಸ್ಸೇನಾದ್ರು ಗಲಾಟೆ ಮಾಡಿದ್ರೆ ತರಾಟೆಗೆ ತಗೋಬೇಕು. ಹೆಂಗೆ ಅಂದ್ರೆ ಕುದುರೆ ಮೇಲೆ ಕೂತ್ಕೋಬೇಕು ಅಂತ ಅಂದ್ರೆ ಸ್ವಲ್ಪ ಕುದುರೆಯನ್ನ ನಮ್ಮ ವ್ಯವಸ್ಥೆಗೆ ಹೊಂದಿಸ್ಕೋಬೇಕು. ನಾವು ಕುದುರೆ ಮೇಲೆ ಸವಾರಿ ಮಾಡಬೇಕು, ಕುದುರೆಯನ್ನು ಹೊಂದಿಸ್ಕೋಬೇಕು. ಕುದುರೆಗೂ ನಮ್ಗೆ ಹೇಳಬೇಕು ಅಂದ್ರೆ ಮನಸ್ಸಿಗೂ ಹೇಳಬೇಕು, ದೇಹಕ್ಕೂ ಹೇಳಬೇಕು. ತರಾಟೆಗೆ ತಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಹರಟೆ ಗಿರಟೆ ಹೊಡೆಯೋದನ್ನೆಲ್ಲ ನಿಲ್ಲಿಸಬೇಕು. ಮಾತುಗಳು ಎಷ್ಟು ಬೇಕೋ ಅಷ್ಟೇ ಇರಬೇಕು. ಹಾಗಾದ್ರೆ ಎಷ್ಟೊತ್ತು ಮಾಡೋದು? ಪ್ರಾರಂಭದಲ್ಲಿ 108 ಮಾಡ್ತಾ ಹೋಗಿ ಹೆಚ್ಚು ಮಾಡ್ಕೋಬೇಕು ಅನ್ನುವಂಥದ್ದಿರಲಿ. ಸಮಯ ಸಿಕ್ಕದಾಗ್ಲೆಲ್ಲ ಮಾಡ್ತಾ ಹೋಗಿ. ಎಷ್ಟು ಅಂತ ಅನ್ನೋದಕ್ಕೆ ಭಗವಂತನಿಗೆ ಎಷ್ಟು ಕೇಳಿದ್ರೂ ಸಮಾಧಾನ, ಎಷ್ಟು ಹೇಳಿದ ಸಮಾಧಾನ ಇರೋದಿಲ್ಲ. ಅದಕ್ಕೇನು ಲಿಮಿಟೇಷನ್ ಏನು ಫಿಕ್ಸ್ ಮಾಡಬೇಡಿ. ಶುಭ ದಿನ ಯಾವತ್ತಾದ್ರೂ ಮಾಡ್ಬೋದು. ಯಾವತ್ತಿಂತೆ ದಿವಸನೇ ಶುಭ ದಿನ ಅಂತ ಹೇಳ್ಕೊಳ್ಳೋ ಹಂಗಿಲ್ಲ. ಪ್ರತಿದಿನವೂ ಪ್ರತಿಕ್ಷಣವೂ ಶುಭ ದಿನವೇ. ಮಹಾಪುರುಷರ ಜನ್ಮದಿನಗಳು ಅಥವಾ ನೋಡಿ ಇಂತಹ ಪರ್ವದಿನಗಳಲ್ಲಿ ನಾನು ಯಾಕೆ ಕೊಡಬೇಕು ಅಂತ ಅಂದೆ ಅಂದ್ರೆ ಇಂತಹ ಒಳ್ಳೆ ದಿನಗಳಲ್ಲಿ ನಾವು ಈ ಜಪವನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗಬೇಕು. ನವರಾತ್ರಿ ಇದು. ಆಮೇಲೆ ಊಟ ಆದಮೇಲೆ ಮಾಡಬಾರ್ದು ಜಪವನ್ನ, ನಿದ್ರೆ ಬಂದ್ಬಿಡುತ್ತೆ. ಸೂರ್ಯೋದಯಕ್ಕೆ ಮೊದಲು ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ನಾವು ಮಾಡಬಹುದು. ಮನಸ್ಸಿಗೆ ಆಜ್ಞೆ ಕೊಡಬೇಕು, ಆಳವಾಗಿ ಹೋಗಿ ಧ್ಯಾನ ಮಾಡುವಂತ. ಹೀಗೆ ಉಸಿರಾಟವನ್ನು ನಿಧಾನ ಮಾಡಿಕೊಂಡು ಮನೆ, ದೇವಸ್ಥಾನಗಳು ಎಲ್ಲ ನಿಮಗೆ ಎಲ್ಲೆಲ್ಲಿ ಸಿಗತ್ತೋ ಅಂತಹ ಸಮಯದಲ್ಲಿ ನಾವು ನಮ್ಮನ್ನೇ ನಾವು ಬದಲಾಯಿಸಿಕೊಂಡು ಇಂಥ ಧ್ಯಾನವನ್ನು ಮಾಡ್ತಾ ಹೋಗಬೇಕು. ಹೃದಯ ಹೇಗೆ ಟಿಕ್ 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 ಅನ್ನತ್ತೋ ಹಾಗೆ ನಾವು ನವಾರಣ ಮಂತ್ರವನ್ನು ಕೂಡ ಆ ಟಿಕ್ 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 ಆಗಿ ಬದಲಾವಣೆ ಮಾಡಿಕೊಳ್ತಾ ನಿಯಮಿತವಾಗಿ ನಾವು ಮಾಡ್ತಾ ಹೋಗ್ತಾ ಇದ್ರೆ ಮಂತ್ರದಲ್ಲಿ ಶಕ್ತಿ ಇದೆ, ಮಂತ್ರಕ್ಕೆ ಅದ್ಭುತವಾದ ಶಕ್ತಿ ಇದೆ ಅನ್ನುವಂಥದ್ದು ಗೋಚರವಾಗ್ತಾ ಹೋಗ್ತದೆ. ಇಷ್ಟಾಗಿತ್ತು ಮಾತುಗಳು. ನೀವು ಇದನ್ನ ಸ್ವೀಕರಿಸಿ ಈ ಮಾತುಗಳಲ್ಲಿ ಏನಾದರೂ ಬದಲಾವಣೆಗಳು ಅಥವಾ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂತ ಅಂದ್ರೆ ನನ್ನನ್ನು ಕೇಳಿ ನೋಡೋಣ, ಏನ್ ಕ್ಲಾರಿಫಿಕೇಶನ್ ಏನಾದರೂ ಮಾಡ್ಬೋದು ಅಂತ ಅಂದ್ರೆ